ವಿಷಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿ ಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ನಿನ್ನೆಯ ದಿವಸ ಲಕ್ಷ್ಮಣ ಗುಹ ಇಬ್ಬರೂ ಜಾಗರಣೆಯನ್ನು ಮಾಡ್ತಾ ವಿಲಾಪ ಮಾಡಿದ ಒಂದು ಪ್ರಸಂಗವನ್ನು ನಾವು ಅನುಭವಿಸಿದ್ದೇವೆ. ಇವತ್ತು ಗಂಗಾ ತರಣ ಮಾಡಿ ರಾಮ ಲಕ್ಷ್ಮಣ ಸೀತೆ ಮತ್ತೊಂದು ತೀರಕ್ಕೆ, ಅಂದರೆ ದಕ್ಷಿಣ ತೀರಕ್ಕೆ, ಗಂಗಾ ನದಿಯ ದಕ್ಷಿಣ ತೀರಕ್ಕೆ ಹೋಗುವಂತಹ ಒಂದು ಪ್ರಸಂಗವನ್ನು ನೋಡೋಣ. ಬಹಳ ಹೃದಯವಾದಂತಹ ಪ್ರಸಂಗ ಇದು. ಸುಮಂತ್ರನನ್ನು ಬೀಳ್ಕೊಡುವ ಒಂದು ಸಂದರ್ಭ ಇದೆಯಲ್ಲ, ಇದು ಎಷ್ಟು ಅಮೋಘವಾಗಿದೆ ಎನ್ನುವುದನ್ನು ಆ ಶ್ಲೋಕಗಳನ್ನು ಓದಿ ನಾವು ಆಸ್ವಾದನೆ ಮಾಡೋಣ. ಸುಮಂತ್ರನ ವಿಷಯದಲ್ಲಿ ದಶರಥನಿಗೆ ಎಷ್ಟು ನಂಬಿಕೆ ಇತ್ತು ಎನ್ನುವುದನ್ನು ನಾವು ಪೂರ್ವಭಾವಿಯಾಗಿ ಗ್ರಹಿಸಿಕೊಳ್ಬೇಕು. ದಶರಥನ ಅಮಾತ್ಯ ಸಂಪತ್ತಿಯಲ್ಲಿ ಸುಮಂತ್ರನೂ ಒಬ್ಬ ಆಗಿದ್ದ. ಸುಮಂತ್ರ ಅವನ ಅಂತರಂಗದ ಒಬ್ಬ ಸೂತನೂ ಆಗಿದ್ದ. ಈ ಅಂತರಂಗದ ಎನ್ನುವ ಒಂದು ಶಬ್ದವನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ರಾಜಪರಿವಾರದಲ್ಲಿ ಕೆಲವರಿಗೆ ಇಲ್ಲಿಯವರೆಗೆ ಪ್ರವೇಶ ಅಂತ ಒಂದು ನಿರ್ಬಂಧ ಇರುತ್ತೆ. ಅದನ್ನು ಖಚಿತಪಡಿಸದೇ ಇದ್ದರೂ ನಡವಳಿಕೆಯಿಂದ ಅದನ್ನು ಗುರುತಿಸಿಕೊಂಡಿರ್ತಾರೆ. ಈ ಒಂದು ವ್ಯವಸ್ಥೆ ನಮ್ಮಲ್ಲೂ ಇರುತ್ತೆ. ಕೆಲವರು ಬೀದಿ ಆ ಪಕ್ಕದಲ್ಲಿದ್ದುಕೊಂಡು ನಮಗೆ ವಿಶ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ನಾವು ಅಲ್ಲಿಂದಲೇ ಯೋಗಕ್ಷೇಮ ಆಗತ್ತೆ. ಮತ್ತು ಕೆಲವರು ನಮ್ಮ ಹತ್ತಿರ ಬಂದು ಶೇಕ್ ಹ್ಯಾಂಡ್ ಮಾಡಿ ಕೈ ಕುಲುಕಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಇನ್ನು ಕೆಲವರು ಮನೆ ಬಾಗಿಲಿಗೆ ಬಂದಾಗ ಬಾಗಿಲಲ್ಲಿ ನಾವೇ ನಿಂತುಕೊಂಡು ಅವ್ರ ಹತ್ರ ಯೋಗಕ್ಷೇಮ ಕೇಳಿ ಕಳಿಸೋದು ಇರುತ್ತೆ. ಮತ್ತು ಕೆಲವರು ಮನೆ ಒಳಗೂ ಬರಬಹುದು, ಬಂದರೆ ವರಾಂಡದವರೆಗೆ ಅಲ್ಲಿವರೆಗೆ ಬರಬಹುದು. ಮತ್ತು ಕೆಲವರನ್ನು ಬನ್ನಿ ಅಂತ ನಾವು ಹೀಗೆ ಒಳಗಡೆ ಹಾಲ್ನವರೆಗೆ ಕರ್ಕೊಂಡು ಬರ್ತೇವೆ. ಬನ್ನಿ ಅಂತ ತೋರಿಸಿದರೆ ನಮ್ಮ ಕೈ ಎಷ್ಟು ನಾವು ಬಿಚ್ಚುತ್ತೇವೆಯೋ ಅಷ್ಟೇ ಬರಬೇಕು ಅವರು, ಅದು ಗೊತ್ತಿರುತ್ತೆ. ಅದು ನಾವು ಕೈಯನ್ನು ಹೆಚ್ಚು ಬಿಚ್ಚದೇ ಇದ್ದರೆ ಅವರು ತೀರಾ ಒಳಗೆ ಬರೋ ಹಾಗಿಲ್ಲ. ಆಮೇಲೆ ಏನಾದರೂ ಕಾಫಿ ಗೀಫಿ ಕೊಡುವ ಕೆಲವರು ತುಂಬ ಇಕ್ಕಟ್ಟಿನ ಸಂದರ್ಭ ತಂದುಬಿಡ್ತಾರೆ. ಅವರು ಹಾಲ್ನವ್ರಿಗೆ ಬಂದರೆ ಸಾಕು ಅಂತ ನಮಗಿರುತ್ತೆ, ಆದರೆ ಒಂಚೂರು ಕೈ ತೊಳ್ಕೊಳ್ಬೇಕಲ್ಲ ಅಂತ ಹೇಳ್ತಾರೆ. ಆವಾಗ ಏನು ಮಾಡೋದು? ಭಾರಿ ಇಕ್ಕಟ್ಟು. ಸ್ವಾಗತ ಮಾಡುವ ನಮ್ಮ ಮನಸ್ಸಿನಲ್ಲಿ ಅವರು ಹಾಲ್ನವ್ರಿಗೆ ಬರಲಿ ಅಂತ ಇರುತ್ತೆ. ಆದರೂ ಅವರ ಅನಿವಾರ್ಯತೆ ಏನು ಮಾಡುತ್ತೆ ಅಂದರೆ ಮನೆ ಒಳವರೆಗೂ ಬರೋ ಹಾಗಾಗತ್ತೆ. ಶೌಚಾಲಯ ಮನೆ ಒಳಗೆ ಹೋಗಿ ಇರುವಂತಹ ಸಂದರ್ಭಗಳಿದ್ದರೆ ಈ ಅನಿವಾರ್ಯತೆ ಬಂದುಬಿಡತ್ತೆ. ನಾನು ಇದನ್ನು ಯಾಕೆ ಹೇಳ್ತೆ ಅಂತಂದರೆ, ಯಾವ ಯಾವ ವ್ಯಕ್ತಿಗಳು ಎಲ್ಲೆಲ್ಲಿಯವರೆಗೆ ಬರಬಹುದು, ಹೇಗೆ ಒಡನಾಡಬಹುದು ಎನ್ನುವುದಕ್ಕೆ ಒಂದು ಖಚಿತವಾದ ಸಂಹಿತೆ ಎನ್ನುವುದು ಇಲ್ಲದೇ ಇದ್ದರೂ ಕೂಡ ನಾವೇ ಮಾನಸಿಕವಾಗಿ ಅದನ್ನು ಏರ್ಪಡಿಸಿಕೊಂಡಿರ್ತೇವೆ ಅಂತ. ಮನಸ್ಸು ಎಷ್ಟು ಸೂಕ್ಷ್ಮ ಇರುತ್ತೆ ಅಂದರೆ ಈ ವಿಷಯವನ್ನು ಇಬ್ಬರೂ ಅರ್ಥ ಮಾಡ್ಕೊಂಡಿರ್ತಾರೆ. ಒಳಗೆ ನಾನು ಬರೋದನ್ನು ಈ ಯಜಮಾನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅನ್ನೋದು ಅವನಿಗೂ ಗೊತ್ತಾಗತ್ತೆ. ಗೊತ್ತಾದರೂ ಅನಿವಾರ್ಯತೆ ಏನು ಮಾಡೋದು? ಸ್ವಲ್ಪ ಕೈಕಾಲು ತೊಳ್ಕೊಳ್ಬೇಕಲ್ಲ ಅಂತ ಅವನು ಕೇಳಿರ್ತಾನೆ. ಆ ಅನಿವಾರ್ಯತೆಗೆ ಅಷ್ಟು ಹೊತ್ತು ಮಾತ್ರ ಅವಕಾಶ ನಾವು ಕೊಟ್ಟಿರ್ತೇವೆ. ಆಗಲಿ ಬನ್ನಿ ಅಂತ ಹೇಳ್ತೇವೆ. ಬನ್ನಿ ಅಂತ ಹೇಳಿ ಬಂದು ಕೈಕಾಲು ತೊಳೆಯೋ ಜಾಗ ತೋರಿಸಿಬಿಟ್ಟು ಮನೆ ಒಳಗೆ ಅವರು ಆ ಕಡೆ ಹೊರಟೋದ್ರು ಅಂತಂದರೆ, ಓ ನನಗಿಷ್ಟೇ ಸಮಯ ಇದೆ ಅಂತ ಗೊತ್ತಾಗತ್ತೆ. ಅಲ್ಲೇ ಮಾತಾಡ್ತಾ ಪರವಾಗಿಲ್ಲ ನಿಂತ್ಕೊಡಿ, ಹೌದಾ ಎಷ್ಟು ದೂರದಿಂದ ಬಂದ್ರಿ ಏನು ಅಂತ ಕೇಳಿದರೆ, ಓ ಪರವಾಗಿಲ್ಲ ಇನ್ನೊಂದು 5 ನಿಮಿಷ ಹೆಚ್ಚು ಇರಬಹುದು ನಾನು ಒಳಗೆ ಅನ್ನೋದು ಗೊತ್ತಾಗತ್ತೆ. ಇದೆಲ್ಲ ಅಂದರೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಮನಸ್ಸು ಬಹಳ ಸೂಕ್ಷ್ಮವಾಗಿ ಇದನ್ನೆಲ್ಲ ಗ್ರಹಿಸಿರುತ್ತೆ. ಮನಸ್ಸು ಗ್ರಹಿಸಿದ್ದನ್ನೆಲ್ಲ ಭಾಷಾರೂಪಕ್ಕೆ ನಾವು ತರದೇ ಇರಬಹುದು, ಶಬ್ದದಲ್ಲಿ ಆಡದೇ ಇರಬಹುದು, ಹೇಳದೇ ಇರಬಹುದು. ಆದರೆ ಈ ಒಡನಾಟದ ಒಂದು ಮಿತಿ ಏನಿದೆ, ಅದರ ಗಡಿ ಏನಿದೆ ಎನ್ನುವುದನ್ನು ಎಲ್ಲರೂ ಗುರುತಿಸಿರ್ತಾರೆ, ಎಲ್ಲರಿಗೂ ಗೊತ್ತಾಗಿರುತ್ತೆ. ಅಜ್ಞ ಪ್ರಾಜ್ಞ ಭೇದವಿಲ್ಲದೆ ಇದನ್ನು ನಾವು ಗುರುತು ಮಾಡಿಕೊಂಡಿರ್ತೇವೆ. ಸುಮಂತ್ರ ಎಷ್ಟು ಅಂತರಂಗದ ಒಬ್ಬ ಸೂತ ಆಗಿದ್ದ ಅಂತಂದರೆ, ದಶರಥ ತನ್ನ ಹೃದಯವನ್ನು ಸುಮಂತ್ರನಲ್ಲಿ ಆರೋಪ ಮಾಡ್ತಾನೆ. ನಾವು ಅದನ್ನು ಗ್ರಹಿಸಬೇಕು. ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೊರಟು ಅನುಜ್ಞೆಯನ್ನು ಕೇಳುವಾಗ ಅಯೋಧ್ಯೆಯ ಒಂದು ಅದರ ಒಂದು ಬಹಿರ್ವಲಯ ಏನಿದೆ ಅದನ್ನು ದಾಟಿಸಿದ್ರೆ ಸಾಕಾಗಿತ್ತು. ಹಾಗೆ ಮಾಡಲಿಲ್ಲ. ಇವನಿಗೆ ಜೊತೆಯಲ್ಲಿ ಹೋಗೋದಕ್ಕೆ ಉಪಾಯ ಇಲ್ಲ.
ಚಕ್ರವರ್ತಿಯಾದ ದಶರಥ ಹಾಗೆ ರಾಜಪರಿವಾರವನ್ನು ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಷ್ಟು ದೂರ ಸಾಧ್ಯವೋ ಅಷ್ಟು ಅವರ ಪಾದಯಾತ್ರೆಯನ್ನು ತಪ್ಪಿಸಬೇಕು ಅಂತಿದೆ, ಅವರ ಯೋಗಕ್ಷೇಮವನ್ನು ನೋಡಬೇಕು ಅಂತ ದಶರಥನಿಗಿದೆ. ಆದ್ದರಿಂದ ರಾಮ ಲಕ್ಷ್ಮಣ ಸೀತೆಯರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸುಮಂತ್ರನನ್ನು ತನ್ನ ರಥವನ್ನೇ ಕೊಟ್ಟು ತಾನೇ ಪ್ರೀತಿಸಿದ ಕುದುರೆಗಳನ್ನು ಅದಕ್ಕೆ ಕಟ್ಟಿಸಿ, ಗಮನಿಸಬೇಕು ಅದು ಆ ಅಟ್ಯಾಚ್ಮೆಂಟು, ಆ ರಾಮನನ್ನು ಬಿಡಲಾರದ ಒಂದು ತಲ್ಲಣ ದಶರಥನಲ್ಲಿ ಎಷ್ಟಿತ್ತು ಅಂತಂದರೆ ಕುದುರೆಗಳಿಗೆ ಅಷ್ಟು ಭಾಗ ಸಂಸ್ಕಾರವನ್ನು ಕೊಟ್ಟ. ನನ್ನ ಕುದುರೆಗಳನ್ನು ಕಟ್ಟಿಕೊಂಡು ಹೋಗುವಂಥದ್ದು. ಬಹುಶಃ ಆ ಕುದುರೆಗಳು ಎಲ್ಲೆಲ್ಲ ದಶರಥನ ರಥವನ್ನು ಎಳೆದಿದ್ವೋ ಗೊತ್ತಿಲ್ಲ. ಯುದ್ಧ ಇರಬಹುದು, ದೇಶಾಂತರ ಇರಬಹುದು, ಅಲ್ಲೆಲ್ಲ ಅವನ ರಥವನ್ನು ಎಳೆದು ದಶರಥನ ಮನೋರಥವನ್ನು ಎಳೆದ ಕುದುರೆಗಳವು. ಆ ಕುದುರೆಗಳನ್ನು ಕಟ್ಟಿಸಿ ಸುಮಂತ್ರನನ್ನೇ ಸೂತನನ್ನಾಗಿಸಿ ಕಳಿಸ್ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದಲೇ ಈ ಕಾವ್ಯದಲ್ಲಿ 3-4 ಸಾರಿ ಅದೇ ಬರುತ್ತೆ. ಕುದುರೆಗಳ ಭಾಗ್ಯ ಎಷ್ಟು ದೊಡ್ಡದು, ಸುಮಂತ್ರನ ಬಾಯಿಲಾಡಿಸ್ತಾನೆ. ಯಾಕೆಂದರೆ ಆ ಕುದುರೆಗಳು ರಾಮನ ಸೇವೆ ಮಾಡಿಬಿಟ್ವಲ್ಲ ಅಂತ, ಕುದುರೆಗಳಿಗಿರುವ ಭಾಗ್ಯವು ನನಗಿರೋದಿಲ್ವಲ್ಲ ಅಂತ ಪರಿತಪಿಸ್ತಾನೆ ದಶರಥ. ನನ್ನ ಕುದುರೆಗಳಿಗಿದ್ದು ಯೋಗ ನನಗಿಲ್ವಲ್ಲ ಅಂತ. ಯಾಕೆಂದರೆ ರಾಮ ಬೀಳುಕೊಡುವಾಗ ಕುದುರೆಗಳ ಬೆನ್ನನ್ನು ಮುಟ್ಟಿರಬೇಕು. ಕೊನೆಗೊಂದು ಆಸ್ಫಾಲನ, ಒಂದು ಬೆನ್ನು ತಟ್ಟುವ ಸುಖ ಆದರೂ ಕುದುರೆಗೆ ಸಿಕ್ಕಿದೆಯಲ್ಲ. ದಶರಥನಿಗೆ ಮುಟ್ಟೋದಕ್ಕಲ್ಲ, ತಟ್ಟೋದಕ್ಕಲ್ಲ, ಕಣ್ಣಿಂದ ನೋಡೋಕ್ಕೂ ಅವಕಾಶ ಆಗಲಿಲ್ಲ. ಆ ದೃಷ್ಟಿಯಿಂದ ಸುಮಂತ್ರನ ಅಂತರಂಗದಲ್ಲಿ ತನ್ನ ಹೃದಯವನ್ನು, ತನ್ನ ಭಾವಗಳನ್ನು ತುಂಬಿ ಸುಮಂತ್ರನ ಕಳಿಸ್ಕೊಟ್ಟಿದ್ದಾನೆ. ಈಗ ಸುಮಂತ್ರನ ಬೀಳ್ಕೊಡುವ ಅನಿವಾರ್ಯತೆಯನ್ನು ತಂದು ಒಡ್ಡಿದ್ದು ಯಾವುದು ಅಂದರೆ ಗಂಗಾ ನದಿ. ಅಲ್ಲಿಯವರೆಗೆ ರಥಯಾತ್ರೆ ಆಗಿದೆ, ರಥದಲ್ಲೇ ಬಂದಿದ್ದಾರೆ. ಈಗ ಗಂಗಾ ನದಿಯನ್ನು ದಾಟಬೇಕು, ರಥವನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಇಲ್ಲಿ ಒಂದು ದೊಡ್ಡ ಸಂದರ್ಭ ಏರ್ಪಡುತ್ತೆ. ಸುಮಂತ್ರನ ಮನೋರಥ ಬೇರೆ, ಅವನ ರಥಗತಿ ಬೇರೆ. ಗಂಗಾ ನದಿ ಅವನ ರಥಗತಿಯನ್ನು ನಿಲ್ಲಿಸಿಬಿಟ್ಟಿದೆ, ಮುಂದಕ್ಕೆ ರಥ ಹೋಗುವಾಗಿಲ್ಲ. ಆದರೆ ಅವನ ಮನೋರಥ ಮುಂದಕ್ಕೆ ಜಿಗಿತಾ ಇರುತ್ತೆ. ರಾಮನ ಬಿಟ್ಕೊಡೋಕೆ ತಯಾರಿಲ್ಲ ಅದು. ಬಹುಶಃ ಯಾರನ್ನು ಬೀಳ್ಕೊಡುವಾಗಲೂ ರಾಮನಿಗೆ ಇಷ್ಟು ವ್ಯತ್ಯೆ ಆಗಿರಲಿಕ್ಕಿಲ್ಲ. ಆದರೆ ಸುಮಂತ್ರರನ್ನು ಬೀಳ್ಕೊಡುವಾಗ ಮಾತ್ರ ರಾಮ ಎಷ್ಟು ಕಷ್ಟಪಟ್ಟ ಎನ್ನುವುದನ್ನು ನಾವು ಗಮನಿಸಬೇಕು. ಅಂದರೆ ರಾಮನಂಥವನಿಗೂ ಧೀರನಾಗಿ, ಉದಾತ್ತನಾಗಿ, ಉದಾರನಾಗಿ ಬದುಕನ್ನು ಬದುಕಬೇಕು ಅಂತ ಒಂದು ಸಂಕಲ್ಪವನ್ನು ಸಿದ್ಧಪಡಿಸಿಕೊಂಡಂತಹ ರಾಮನಂಥವನಿಗೂ ಎಷ್ಟು ಕಷ್ಟ ಆಯಿತು ಅಂತ ಕೆಲವೊಮ್ಮೆ ಅನಿಸುತ್ತೆ ನನಗೆ ಈ ಭಾಗವನ್ನು ಓದುವಾಗ ಅನಿಸಿದೆ. ವೈರಾಗ್ಯವನ್ನು ತಿಳಿಸುವ ಕಾವ್ಯ ಸುಲಭ ಒಂದು ದೃಷ್ಟಿಯಿಂದ. ಯಾಕೆಂದರೆ ಆ ಬಿಡಿಸಿಕೊಳ್ಳುವಾಗ ಎಲ್ಲೋ ಒಂದು ಒರಟುತನವನ್ನು ವರ್ಣನೆ ಮಾಡಿದ್ರೆ ಸಾಕಾಗತ್ತೆ. ಆದರೆ ಬಿಡಿಸಿಕೊಳ್ಳಲಾರದೇ ಬಿಡುವ ಸಂಸಾರ ಇದೆಯಲ್ಲ, ಎಷ್ಟು ಕಷ್ಟ ಇದು. ಸಾಧ್ಯವೇ ಇಲ್ಲ. ಹೊರಗಡೆಯಿಂದ ಎಷ್ಟೆಷ್ಟು ಬಿಡಿಸ್ಕೊಂಡ್ರೂ ಮನಸ್ಸಿನ ಒಳಗಡೆ ಅಷ್ಟಷ್ಟು ಗಂಟಾಗಿ ಅದು ಹಿಡ್ಕೊಳ್ಳುವಂಥದ್ದು. ರಾಮನ ಒಳಗೆಲ್ಲ ಅಯೋಧ್ಯೆ ಆ ರೀತಿ ಸೇರ್ಕೊಂಡ್ಬಿಟ್ಟಿದೆ. ಅಯೋಧ್ಯೆಯ ಒಳಗೆಲ್ಲ ರಾಮ ಸೇರ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಭೌತಿಕವಾಗಿ ರಾಮ ಅಯೋಧ್ಯೆ ದೂರ ಆಗ್ತಾ ಇದ್ದಾರೆ. ಇದನ್ನು ವರ್ಣಿಸುವಾಗ ನಿಜವಾಗಿ ಅದು ಋಷಿ ಹೃದಯ ಇದ್ದರೆ ಮಾತ್ರ ಸಾಧ್ಯ. ನಾನು ಋಷಿ ಕುರುತೆಯೇ ಕಾವ್ಯಂ. ನೋಡಿ, ಋಷಿಯೇ ಕಾವ್ಯವನ್ನು ಮಾಡ್ತಾನೆ ಅಂತ ಹೇಳಿದರೂ ಈ ಅರ್ಥ ಬರೋಲ್ಲ. ನಾನು ಋಷಿ ಕುರುತೆ ಕಾವ್ಯಂ. ಅನಋಷಿಯಾದವನು ಕಾವ್ಯವನ್ನು ಮಾಡಲಾರ. ಆ ಎರಡು ನಿಷೇಧಗಳಿಂದ ಹೇಳಿದರೆ ಮಾತ್ರ ಎಲ್ಲೋ ಒಂದು ಕಡೆಗೆ ಸತ್ಯವನ್ನು ಸೂಚನೆ ಕೊಟ್ಟಾಗತ್ತೆ, ಇಲ್ಲದಿದ್ದರೆ ಆಗೋದೇ ಇಲ್ಲ. ಅಂತಹ ಒಂದು ಮಾರ್ಮಿಕವಾದ ಸನ್ನಿವೇಶ ಇದು. ಈ ಸನ್ನಿವೇಶವನ್ನು ನಾವು ಗಮನಿಸೋಣ. ಪ್ರಾತಃ ಕಾಲದಲ್ಲಿ ರಾಮ ಸೀತೆ ಎದ್ದಿದ್ದಾರೆ, ತಮ್ಮ ಶೌಚಾದಿಗಳನ್ನು ಪೂರೈಸಿಕೊಂಡಿದ್ದಾರೆ. ರಾಮ ಸೀತೆ ಎದ್ದಿದ್ದಾರೆ ಅಂತಂದರೆ ಮಲಗಿದ ಸ್ಥಳದಿಂದ ಎದ್ದಿದ್ದಾರೆ ಅಂತಷ್ಟೇ. ಎಚ್ಚರವಾಗೇ ಇದ್ದವರು, ಎದ್ದೇ ಇದ್ದಾರೆ, ಅವರು ಪ್ರಬುದ್ಧರಾಗೇ ಇದ್ದಾರೆ, ಯಾರೂ ನಿದ್ದೆ ಮಾಡಲಿಲ್ಲ. ರಾತ್ರಿ ಬಹಳ ನಿಧಾನವಾಗಿ ಕಳೆದು ಹೋಗಿದೆ ಅಂತ ಕವಿ ಸೂಚಿಸಿದ್ದಾರೆ. ಎದ್ದು ಹೊರಡುವಾಗ ಗುಹನ ಹತ್ರ ರಾಮ ಹೇಳ್ತಾನೆ, ನಾವು ಈ ಗಂಗಾ ನದಿಯನ್ನು ದಾಟಬೇಕಾಗಿದೆ, ನಾವೆಯನ್ನು ಸಿದ್ಧಪಡಿಸುವಂಥದ್ದು. ಅವನು ತನ್ನ ಭೃತ್ಯವರ್ಗಕ್ಕೆ ಆದೇಶವನ್ನು ಕೊಟ್ಟಾಗ ಅವರೊಂದು ಒಳ್ಳೆಯ ನಾವೆಯನ್ನು ತಂದರು. ಈ ನಾವೆಯನ್ನು ಹತ್ತಬೇಕೀಗ.
ರಥ ಅಲ್ಲೇ ಇದೆ. ಸಂದರ್ಭ ಎಷ್ಟು ಮಾರ್ಮಿಕವಾಗಿದೆ ಅಂದರೆ ರಥ ಅಲ್ಲೇ ನಿಂತಿದೆ, ಕುದುರೆಗಳು ಅಲ್ಲೇ ಇವೆ, ಸುಮಂತ್ರನೂ ಸಿದ್ಧನಾಗಿದ್ದಾನೆ. ರಾಮ ಸೀತೆಯನ್ನು ಮೊದಲು ಹತ್ತಿಸಿ ಲಕ್ಷ್ಮಣನನ್ನು ಹತ್ತಿಸಿ ತಾನು ಹತ್ತಬೇಕಾಗಿದೆ ನೌಕೆಯನ್ನು. ಸುಮಂತ್ರನಿಗೆ ಆಗ ಪ್ರಶ್ನೆ ಆಯಿತು, ನಾನು ಏನು ಮಾಡಬೇಕು ಅಂತ. ಏನೂ ಹೇಳಲೇ ಇಲ್ಲ. ರಾಮಮೇವಂತು ಧರ್ಮಜ್ಞಂ ಉಪಗಮ್ಯ ವಿನೀತವತ್ ಕಿಮಹಂಕರವಾಣೀತಿ ಸೂತಃ ಪ್ರಾಂಜಲಿರಬ್ರವೀತ್. ನಾನು ಏನು ಮಾಡಲಿ ಅಷ್ಟೇ ಅವನು ಕೇಳಿದ್ದೀನಿ. ನೀನು ಕೇಳೋಕ್ಕಾಗಲಿಲ್ಲ. ನೀನೆಲ್ಲಿ ಹೋಗ್ತೀಯ ಅಂತ ಕೇಳೋ ಹಾಗಿಲ್ಲ, ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂತ ಕೇಳೋ ಹಾಗಿಲ್ಲ, ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಅಂತ ಕೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಏನು ಮಾಡಲಪ್ಪ ಈಗ? ಯಾಕೆ ಅದನ್ನು ಮಾರ್ಗ ಇದ್ದರೆ ರಥವನ್ನು ತಗೊಂಡೇ ಬಂದ್ಬಿಡೋನವನು. ಬಹುಶಃ ಗೊತ್ತಿಲ್ಲದೆ ಅವನ ಮನಸ್ಸಿನಲ್ಲಿ 14 ವರ್ಷವೂ ನಾನೇ ರಥವನ್ನು ಹೊಡಿತೇನೆ ಅಂತ ಅಂದ್ಕೊಂಡಿರ್ಬೋದು ಅವನು. ಯಾಕೆಂದರೆ ರಥದ ಮಾರ್ಗ ಇದ್ದರೆ ರಥದ ಮೇಲೆ ರಾಮ ಲಕ್ಷ್ಮಣ ಸೀತೆಯನ್ನು ಕೊಟ್ಟು ಹೋಗ್ತಾ ಇರೋದು, ಒಂದು ಯಾತ್ರೆ ಮಾಡ್ತಾ ಇರ್ಬೋದು ಅಂತ. ಈಗ ನದಿ ಅಡ್ಡವಾಗಿ ಬಂದ್ಬಿಡ್ತು, ಗಂಗಾ ನದಿ. ಎಲ್ಲರೂ ಈ ಇಹದಿಂದ ಪರಕ್ಕೆ ದಾಟಿಸುವ ಗಂಗೆ ಸುಮಂತ್ರನನ್ನು ದಾಟಿಸುವುದಿಲ್ಲ, ಸುಮಂತ್ರ ತಂದ ರಥವನ್ನು ದಾಟಿಸೋದಿಲ್ಲ. ಅದು ಅಡ್ಡವಾಗಿ ನಿಂತುಬಿಟ್ಟಿದೆ. ಒಂದು ಹತಾಶ ಸ್ಥಿತಿ. ಕಿಮಹಂಕರವಾಣೀತಿ ಸೂತಃ ಪ್ರಾಂಜಲಿರಬ್ರವೀತ್. ಕೈ ಮುಗಿದು ಹೇಳಿಬಿಟ್ಟ ಅವನು, ನಾನು ಏನು ಮಾಡಲಿ ಅಂತ. ತಥೋಬ್ರವೀತ್ ದಾಶರಥಿ ಸುಮಂತ್ರಂ ಸ್ಪೃಶನ್ ಕರೇಣೋತ್ತಮ ದಕ್ಷಿಣೇನ ಸುಮಂತ್ರ ಶೀಘ್ರಂ ಪುನರೇವ ಯಾಹಿ ರಾಜ್ಞಃ ಸಕಾಶೇ ಭವಚಾಪ್ರಮತ್ತಃ. ಒಂದೊಂದು ಮಾತಿನಲ್ಲೂ ಎಷ್ಟು ಸಂಗತಿಗಳನ್ನು ಹುದುಗಿಸಿ ವಾಲ್ಮೀಕಿಗಳು ತಿಳಿಸ್ತಾರೆ. ಕರೇಣ ಉತ್ತಮ ದಕ್ಷಿಣೇನ, ಆ ಬಲಗೈಯಿಂದ ಸುಮಂತ್ರನ ಸ್ಪರ್ಶ ಮಾಡ್ತಾ ರಾಮ ಹೇಳ್ದ. ಅದಕ್ಕೆ ಅವರಿಗೇನು ಒಂದು ವಿಶೇಷಣ ಕೊಟ್ಟರೆ ಸಾಕು ಅಂತ ಅನಿಸೋದೇ ಇಲ್ಲ. ಉತ್ತಮ ದಕ್ಷಿಣೇನ, ದಕ್ಷಿಣ ಅಂದರೆ ಉತ್ತಮ. ನಮ್ಮ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಎಡ ಮತ್ತು ಬಲಭಾಗದಲ್ಲಿ ಬಲಭಾಗವೆಂಬುದು ಪ್ರಶಸ್ತ, ಅದು ಕರ್ಮಾಂಗವಾಗುವಂಥದ್ದದು. ಆದ್ದರಿಂದ ಅದು ಉತ್ತಮವೇ. ಉತ್ತಮ ದಕ್ಷಿಣ ಕರೇಣ ದಕ್ಷಿಣೇನ ಸ್ಪರ್ಶನ್ನೇ ಹೇಳ್ತಾನೆ. ಶೀಘ್ರಂ ಪುನರೇವ ಯಾಹಿ, ಬೇಗ ಮರಳಪ್ಪ, ನೀನು ಮೊದಲು ಹೋಗು. ರಾಜ್ಞಃ ಸಕಾಶೇ ಭವಚಾಪ್ರಮತ್ತಃ. ಮಧ್ಯಮ ಮಣಿನ್ಯಾಯ ಅಂತ ಒಂದು ಪದವನ್ನು ಮಧ್ಯದಲ್ಲಿಡೋದು. ಆ ಕಡೆಗೂ ಪ್ರಕಾಶವನ್ನು ಕೊಡುತ್ತೆ, ಈ ಕಡೆಗೂ ಪ್ರಕಾಶ ಕೊಡುತ್ತೆ. ಆ ಕಡೆಗೂ ಇದನ್ನು ಅನ್ವಯಿಸ್ಕೊಳ್ಬಹುದು, ಈ ಕಡೆಗೂ ಅನ್ವಯಿಸಬಹುದು. ನೀನು ಹೋಗಬೇಕಾದ್ದು ಎಲ್ಲಿ? ರಾಜ್ಞಃ ಸಕಾಶೇ ಶೀಘ್ರಂ ಯಾಹಿ, ಬೇಗ ರಾಜ ಇದ್ದಲ್ಲಿ ಹೋಗುವಂಥ. ರಾಜ್ಞಃ ಸಕಾಶೆ ಎನ್ನುವುದನ್ನು ಭವಚಾಪ್ರಮತ್ತಃ, ಅಲ್ಲಿದ್ದಾಗ ಮಾತ್ರ ಮೈ ಮರಿಬೇಡ ಅಂತ. ಯಾಕೆ ಅಂದರೆ ಕೈಕೇಯಿ ಮೈ ಮರೆತಿದ್ದಾಳೆ, ದಶರಥ ಮೈ ಮರೆತಿದ್ದಾನೆ, ಶೋಕ ವಿಹ್ವಲರಾಗಿ ರಾಜಮಾತೆಯರೆಲ್ಲ ಮೈ ಮರೆತಿದ್ದಾರೆ, ಎಲ್ಲ ಪ್ರಮತ್ತರಾಗ್ತಾ ಇದ್ದಾರೆ. ಅಪ್ರಮತ್ತನಾಗಿರಬೇಕಾದ್ರೆ ಸುಮಂತ್ರ ಮಾತ್ರ ಇರಬೇಕು. ರಾಜ್ಞಃ ಸಕಾಶೇ ಭವಚಾಪ್ರಮತ್ತಃ ನಿವರ್ತಸ್ವೇತ್ಯುವಾಚೀನಂ ಏತಾವದ್ಧಿಕೃತಂ ಮಮ ರಥಂ ವಿಹಾಯ ಪದ್ಭ್ಯಾಂತು ಗಮಿಷ್ಯಾಮೋ ಮಹಾವನಂ. ನೀನಿಷ್ಟು ಮಾಡಿದೆಯಲ್ಲ, ಧನ್ಯವಾದ, ನಾನು ಸಾಕು ನನಗೆ. ನಾವು ಪದ್ಭ್ಯಾಮೇವ ಗಮಿಷ್ಯಾಮಃ ಮಹಾವನಂ. ಮುಂದೆ ಬರುವಂತಹ ಈ ಘೋರವಾದ ಕಾಡನ್ನು ನಾವು ಕಾಲಿನಲ್ಲೇ ಸಂಚರಿಸ್ತೇವೆ, ಕಾಲ್ನಡಿಯಲ್ಲೇ ಸಂಚರಿಸ್ತೇವೆ, ನಮಗೆ ರಥ ಬೇಕು ಅಂತಿಲ್ಲ. ಆಗ ಸುಮಂತ್ರ ಅತ್ಯಂತ ಗದ್ಗದಿತನಾಗಿಬಿಡ್ತಾನೆ. ಗದ್ಗದಿತನಾಗಿ ಶೋಕ ಮಾಡೋದಕ್ಕೆ ಶುರು ಮಾಡ್ತಾನೆ. ರಾಮನನ್ನು ಬಿಟ್ಕೊಡೋದಕ್ಕಾಗೋಲ್ಲ. ಆದರೆ ರಾಮ ಆಡಿದ ಮಾತು ಒಂದು ನಿಯೋಗಬೇಕು. ದಶರಥನ ಆಜ್ಞೆಯನ್ನು ಹೊತ್ತು ಬಂದ ಸುಮಂತ್ರ ಈಗ ರಾಮನ ಆಜ್ಞೆಯನ್ನು ಹೊತ್ತು ಹಿಂದಿರುಗಬೇಕು. ಎರಡು ಆಜ್ಞೆಗಳ ಮಧ್ಯದಲ್ಲಿ ಸುಮಂತ್ರನ ಹೃದಯ ಸೀಳಿ ಹೋಗಿರಬೇಕದು. ಸಹ ರಾಘವ ವೈದೇಹ್ಯ ಭ್ರಾತ್ರಾ ಚೈವ ವನೇ ವಸನ್ ತ್ವಂ ಗತಿಂ ಪ್ರಾಪ್ಸ್ಯಸೇ ವೀರ ತ್ರೀನ್ ಲೋಕಾಂಸ್ತು ಜಯನ್ನಿವ. ದೊಡ್ಡ ಮನುಷ್ಯರಪ್ಪ ನೀನು, ದೊಡ್ಡ ಮನಸ್ಸು ನಿನ್ನದು. ತಮ್ಮನಾದ ಲಕ್ಷ್ಮಣ ಸೀತೆಯರ ಜೊತೆಗೆ ನೀನು ಈ ಕಾಡಿನಲ್ಲಿ ವಾಸ ಮಾಡ್ತೀಯಲ್ಲ, ಇದರಿಂದ ಏನು ಮಾಡ್ತಿ? 3 ಲೋಕಗಳನ್ನು ಗೆಲ್ಲುವ ಹಾಗೆ, ಗೆದ್ದವನಿಗೆ ಎಂಥ ಒಂದು ಯಶಸ್ಸು ಬರುತ್ತೋ ಅಂತಹ ಯಶಸ್ಸನ್ನು, ಅಂತಹ ಒಂದು ಗತಿ ಪದವಿಯನ್ನು ನೀನು ಪಡ್ಕೊಳ್ತಿ.
ವಯಂಖಲು ಹತಾಹ. ಏನು ಮಾಡಲಿ, ನಿನ್ನನ್ನು ಬಿಡಲಾರ್ದೆ. ವಯಂಖಲು ಹತಾಹ ರಾಮ ಯೇ ತ್ವಯಾಪ್ಯುಪವಂಚಿತಾ ಕೈಕೇಯ್ಯಾ ವಶವೇಶ್ಯಾಮಃ ಪಾಪಾಯ ದುಃಖಭಾಗಿನಃ. ವಯಂಖಲು ಹತಾಹ, ನಾವು ನಿಜವಾಗಿ ಹಾಳಾಗಿ ಹೋದೆವು. ಯಾಕೆ ಅಂತಂದರೆ ನಮ್ಮನ್ನು ಬೇರೆ ಯಾರೂ ಹಾಳು ಮಾಡಲಿಲ್ಲ. ಯೇ ತ್ವಯಾಪ್ಯುಪವಂಚಿತಾ, ನೀನು ಎಲ್ಲೋ ಸ್ವಲ್ಪ ಮೋಸ ಮಾಡ್ತಾ ಇದ್ದೀಯ ಅಂತ ನಂಗೆ ಅನ್ಸತ್ತಪ್ಪ. ನೋಡಿ, ಯೇ ತ್ವಯಾಪ್ಯುಪವಂಚಿತಾ. ಯಾಕೆ ಹಾಗಿದ್ದರೆ ರಾಮ ಮಾಡಿದಂತಹ ಒಂದು ಸಣ್ಣ ಮೋಸ ಅವರಿಗೆ ಅಂತಂದರೆ ಒಂದು ತೊಂದರೆ, ಒಂದು ಕಿರುಕುಳ, ಅದು ಏನಂತಂದು ಕೇಳಿದರೆ ಕೈಕೇಯ್ಯ ವಶಮೇಶ್ಯಾಮಃ. ಇಲ್ಲಿವರೆಗೆ ನಿನ್ನ ನೆರಳಾಗಿ, ನಿನ್ನ ಹಿಂದೆ ನಿನ್ನನ್ನು ಹಿಂಬಾಲಿಸ್ತಾ ನಿನ್ನ ಆಶ್ರಯದಲ್ಲಿದ್ವಿ ನಾವು. ಆದರೆ ಆ ಕೈಕೇಯಿಯ ವಶಕ್ಕೆ ನನ್ನನ್ನು ಒಪ್ಪಿಸ್ತಾ ಇದೆಯಲ್ಲ ಇದು. ಯಾಕೆಂದರೆ ರಾಜ್ಯಸ್ಸಕಾಶೇ ಭವಚ ಅಪ್ರಮತ್ತಃ. ರಾಜನ ಹತ್ತಿರ ಇರಬೇಕು ಅಂದರೆ ರಾಜ ಇರೋದು ಕೈಕೇಯಿ ಅಂತಃಪುರದಲ್ಲಿ. ಸದಾ ಅಲ್ಲಿರಬೇಕು ಅಂದರೆ ಅವಳ ಒಂದು ವಶಕ್ಕೆ, ಅವಳ ಆಧೀನ್ಯಕ್ಕೆ ನನ್ನನ್ನು ಕೊಡ್ತಾ ಇದೆಯಲ್ಲ ಇರು. ಕೈಕೇಯ್ಯ ವಶಮೇಶ್ಯಾಮಃ ಪಾಪಾಯ ದುಃಖಭಾಗಿನಃ ಇತಿ ಬ್ರುವನ್ ಆತ್ಮಸಮಸ್ಸುಮಂತ್ರಃ ಸಾರಥಿಸ್ತದಾ ದೃಷ್ಟ್ವಾ ದೂರಗತಂ ರಾಮಂ ದುಃಖಾರ್ತು ರುರುದೇ ಚಿರಂ. ಒಂದು ಘಟನೆ ನಡೆದ ಹಾಗೆ ನಮಗನ್ಸತ್ತೆ. ಇವರು ನಾವೇ ಹತ್ಕೊಂಡಿದ್ದಾರೆ, ಹತ್ಕೊಂಡು ಮೆಲ್ಲಗೆ ಅದು ಹೋಗಬೇಕಲ್ಲ. ಆಗ ನಾವೇ ಮೆಲ್ಲಗೆ ಹೋಗಬೇಕು ಅಂತಂದರೆ ಹುಟ್ಟನ್ನು ಹಾಕಿ ಮೆಲ್ಲಗೆ ಅದನ್ನು ಆ ನಾವೆಯನ್ನು ದಾಟಿಸಬೇಕು. ಅಷ್ಟಷ್ಟು ಚಲಿಸುವಾಗ ಅಲ್ಲಿ ರಾಮ ಕಾಣ್ತಾನೆ ಇರ್ತಾನೆ. ಇವನು ಇಲ್ಲಿಂದ ಮಾತಾಡೋದು, ಅವನು ಅಲ್ಲಿಂದ ಮಾತಾಡೋದು. ಈಗ ಏನಾಯಿತು ಅಂದರೆ ಮಾತಾಡ್ತಾ ಆಡ್ತಾ ನಾವೇ ಹೊರಟು ಬಿಡ್ತು ಅಂತ ಆದರೆ ಆವಾಗ ದುಃಖಾರ್ಥೋ ರುರುದೇ ಚಿರಂ. ಬಹಳ ಕಾಲ ದುಃಖಾರ್ಥನಾಗಿ ಗಳಗಳಗಳನ್ನೇ ಅಳೋದಕ್ಕೆ ಶುರು ಮಾಡಿಬಿಟ್ಟ. ಮಾತಾಡೋಕ್ಕಾಗೋದಿಲ್ವಲ್ಲ, ಇಷ್ಟೊತ್ತು ಹೇಳ್ಬೋದಿತ್ತು, ರಾಮ ಕೇಳಬಹುದಿತ್ತು, ರಾಮ ಮಾತಾಡಬಹುದಿತ್ತು, ಸುಮಂತ್ರ ಕೇಳಬಹುದಿತ್ತು. ಈಗ ಹೇಳುವುದಕ್ಕೂ ಕೇಳುವುದಕ್ಕೂ ಅವಕಾಶವೇ ಇಲ್ಲ, ಹೊರಟೇ ಬಿಟ್ನಲ್ಲ. ಆಗ ಕಣ್ಣೀರು ಬಂದ್ಬಿಡ್ತಲ್ಲ. ಕೆಲವು ರಾಜಕಾರ್ಯದಲ್ಲಿ, ದೇವಕಾರ್ಯದಲ್ಲಿ ಕಣ್ಣೀರು ಬಂದರೆ ಜಲಸ್ಪರ್ಶ ಮಾಡಿ ಆಚಮನ ಮಾಡಬೇಕು. ಅದೇ ಗಂಗಾ ನೀರಿನಲ್ಲಿ ಸುಮಂತ್ರ ಆಚಮನ ಮಾಡ್ತಾನೆ. ಯಾಕೆಂದರೆ ಯಾತ್ರೆ ಹೊರಟಿದ್ದಾರೆ ಇವರು, ವಾನವಾಸಿಕ ಯಾತ್ರೆ. ಈ ಯಾತ್ರೆಗೆ ತೊಂದರೆ ಆಗಬಾರ್ದು, ಕಣ್ಣೀರನ್ನು ಹಾಕಿ ಕಳಿಸ್ಬಾರ್ದಲ್ಲ. ನೋಡ್ರಿ ಹೇಗಿದೆ ಅಂತಂದರೆ ಅಳೋದಕ್ಕೂ ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಎರಡು ಆಜ್ಞೆಗಳು ಅವನನ್ನು ಅಳಿಸಿದವು, ಗಳಗಳನ್ನು ಅಳುವಂತೆ ಮಾಡಿದವು. ಶಾಸ್ತ್ರ ಅವನಿಗೆ ಅಳೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಕಣ್ಣೀರು ಬಂತ, ಆಚಮನ ಮಾಡು. ಗಂಗೋದಕ್ಕೆಲ್ಲ ಆಚಮನ ಮಾಡಿ ನಿಂತು ಕೊಡ್ತಾನೆ. ರಾಮನಿಗೆ ಹೇಗಾಗಿರ್ಬೋದು? ರಾಮ ಹೇಳುವ ಸಮಾಧಾನ ಬಹಳ ದೊಡ್ಡದು. ಇಕ್ಷ್ವಾಕೂಣಾಂ ರಾಮಸ್ತು ಮಧುರಂ ವಾಕ್ಯಂ ಪುನಃ ಪುನರುವಾಚತಂ ಇಕ್ಷ್ವಾಕೂಣಾಂ ತ್ವಯಾ ತುಲ್ಯಂ ಸುಹೃದಂ ನೋಪಲಕ್ಷಯೇ ಯಥಾ ದಶರಥೋ ರಾಜ ಮಾನ್ನ ಶೋಚೇತ್ ತಥಾ ಕುರು. ಒಂದು ಉಪಕಾರ ಮಾಡಬೇಕಪ್ಪ, ನಿನ್ನಂತಹ ಒಬ್ಬ ಸ್ನೇಹಿತ ಈ ಇಕ್ಷ್ವಾಕು ಕುಲದವರಿಗೆ ಮತ್ಯಾರೂ ಇಲ್ಲ. ಆದ್ದರಿಂದ ಒಂದು ಉಪಕಾರ ಮಾಡು, ನನ್ನ ಸಲುವಾಗಿ ರಾಜ ದಶರಥ ಶೋಕ ಮಾಡದೇ ಇದ್ದಾಗ ನೋಡ್ಕೊಳ್ಳಪ್ಪ. ಆದ್ದರಿಂದ ಅವನ ಕಣ್ಣೀರನ್ನು ಒರೆಸೋ ಕೆಲಸ ನೀನು ಮಾಡಬೇಕು. ಶೋಕೋಪಹತ ಚೇತಾಶ್ಚ ವೃದ್ಧಶ್ಚ ಜಗತೀಪತಿ ಕಾಮಭಾರಾವಸನ್ನಶ್ಚ ತಸ್ಮಾದೇತದ್ಬ್ರವೀಮಿತೆ. ಶೋಕೋಪಹತ ಚೇತಾಶ್ಚ, ದುಃಖದಿಂದ ಅವನ ಮನಸ್ಸು ಭಗ್ನವಾಗಿದೆ. ವೃದ್ಧಶ್ಚ, ವಯೋವೃದ್ಧರಾಗಿಬಿಟ್ಟಿದ್ದಾರೆ. ಜಗತೀಪತಿ, ಅವನು ಎಷ್ಟು ಹೊಣೆಗಾರಿಕೆ ಅವನಿಗಿರೋದು. ಕಾಮಭಾರಾವಸನ್ನಶ್ಚ, ಅವನಿಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಎಂಬ ಒಂದು ಅಪೇಕ್ಷೆಯ ಆ ಭಾರಕ್ಕೆ ಅವನು ಒಳಗಾಗಿದ್ದಾನೆ. ಆದ್ದರಿಂದ ಹೇಳ್ತಾ ಇದ್ದಾನೆ, ಅವನಿಗೆ ಶೋಕ ಬರದೇ ಇದ್ದ ಹಾಗೆ ನೋಡ್ಕೊಳ್ಬೇಕು. ಯದ್ಯದ್ ಆಜ್ಞಾಪಯೇತ್ ಕಿಂಚಿತ್ ಸ ಮಹಾತ್ಮ ಮಹೀಪತಿ ಕೈಕೇಯ್ಯ ಪ್ರಿಯಕಾಮಾರ್ಥೆ ಕಾರ್ಯಂ ತದವಿಕಾಂಕ್ಷಯ. ಆ ರಾಮನ ಇಂಗಿತ ಎಷ್ಟು ಪ್ರಸನ್ನವಾಗಿದೆ ಅಂತ. ಮಹಾತ್ಮ ಮಹೀಪತಿ, ದೊಡ್ಡವನವನು, ದೊಡ್ಡ ಮನಸ್ಸು ಒಂದು. ತನ್ನ ತಂದೆ ಅಂತಲ್ಲ, ಇಡೀ ಭೂಮಿಯ ಭಾರವನ್ನು ಹೊತ್ತಂಥವನು, ಹೊಣೆಗಾರ ವ್ಯಕ್ತಿ. ಅವನು ಕೈಕೇಯಿಯ ಪ್ರೀತಿಗಾಗಿ ಏನೆಲ್ಲ ಮಾಡಬೇಕು ಅಂತ ಹೇಳ್ತಾನೋ ಅದನ್ನೆಲ್ಲ ಮಾಡಿಬಿಡು. ಈಗ ರಾಮ ತನ್ನ ಕರ್ತವ್ಯವನ್ನು ಸುಮಂತ್ರನಿಗೆ ಒಪ್ಪಿಸ್ತಾ ಇದ್ದಾನೆ. ರಾಮ ಇದ್ರೆ ಅದನ್ನೇ ಮಾಡ್ತಿದ್ದ.
ಕೈಕೇಯಿಗೆ ಏನೇನು ಮಾಡಿದರೆ ಪ್ರೀತಿ ಆಗತ್ತೋ ಅದನ್ನೆಲ್ಲ ಮಾಡಿಬಿಡ್ತಿದ್ದ ಅವನು. ಆದ್ದರಿಂದ ಆ ಕೆಲಸ ನೀನು ಮಾಡಬೇಕಪ್ಪ ಅಂತ ಹೇಳ್ತಾ ಇದ್ದಾನೆ. ಒಂದು ಉಪಪತ್ತಿಯನ್ನು ಕೊಡ್ತಾರೆ. ಏತದರ್ಥಂ ಹಿ ರಾಜ್ಯಾನಿ ಪ್ರಶಾಸತಿ ನರೇಶ್ವರ ಯದೇಶಾಂ ಸರ್ವಕೃತ್ಯೇಷು ಮನೋ ನ ಪ್ರತಿಹನ್ಯತೆ. ಹೆಂಡತಿ ಮಕ್ಕಳು ಇಷ್ಟು ದೊಡ್ಡ ರಾಜ್ಯ ಬೊಕ್ಕಸ ಇದೆಲ್ಲ ಇರೋದು ಯಾಕೆ ಅಂದರೆ, ಮಹಾರಾಜರನ್ನು ಇಟ್ಕೊಳ್ಳೋದು ಯಾಕೆ ಅಂದರೆ ತಮಗೆ ಪ್ರಿಯರಾದವರನ್ನು ಸಂತೋಷಪಡಿಸೋ ಬಗ್ಗಾಗಿ. ಅದಷ್ಟಿದ್ದು ಇಷ್ಟು ನೀನು ಮಾಡಬೇಕಪ್ಪ. ಅವ್ರಿಗೆ ಹೇಳಿ ಕಳಿಸೋ ಮಾತು ಒಂದು ಬಹಳ ಚೆನ್ನಾಗಿದೆ. ಅದೃಷ್ಟ ದುಃಖಂ ರಾಜಾನಂ ವೃದ್ಧಮಾರ್ಯಂ ಜಿತೇಂದ್ರಿಯಂ ಬ್ರೂಯಾಸ್ತಮಭಿವಾದ್ಯೈವ ಮಮ ಹೇತೋರಿದಂ ವಚಃ. ಅದೃಷ್ಟ ದುಃಖಂ, ದುಃಖವನ್ನು ಕಂಡವನೇ ಅಲ್ಲ ಮಹಾರಾಜ. ರಾಜಾನಂ ವೃದ್ಧಂ ಆರ್ಯಂ ಜಿತೇಂದ್ರಿಯಂ, ವೃದ್ಧನಾಗಿದ್ದಾನೆ, ಅವನು ಆರ್ಯನಾಗಿದ್ದಾನೆ, ಇಂದ್ರಿಯಗಳನ್ನು ಗೆದ್ದವನವನು. ತ್ವಂ ಅಭಿವಾದ್ಯೈವ ಮಮ ಹೇತೋ, ನನ್ನ ಸಲುವಾಗಿ ನೀನು ಅಭಿವಾದನ ಮಾಡಿ ಈ ಮಾತನ್ನು ಹೇಳಪ್ಪ. ಅನುಮತಿಯನ್ನು ಪಡೆದು, ಅಂದರೆ ಅನುಮತಿಯನ್ನು ಪಡೆದು ಅಂತ ಅಂದರೆ ದಶರಥ ಅನುಮತಿ ಕೊಡಲೇ ಇಲ್ಲ, ರಾಮನೇ ಅನುಮತಿಯನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ. ಅನುಮತಿಯನ್ನು ಪಡ್ಕೊಂಡು ಇವನು ಬರ್ತಾ ಇದ್ದಾನಲ್ಲ, ಬಹುಶಃ ದಶರಥನ ಒಳಮನಸ್ಸಿನಲ್ಲಿ ಭಾವನೆ ಹುಟ್ಟಿರಬಹುದು. ರಾಮ ಎಷ್ಟು ನೊಂದ್ಕೊಂಡೋ, ಲಕ್ಷ್ಮಣನಿಗೆ ಎಷ್ಟು ನೋವಾಗಿದೆಯೋ, ಸೀತೆ ಎಷ್ಟು ಖಿನ್ನಳಾಗಿದ್ದಾಳೋ. ಯಾಕೆಂದರೆ ರಾಜತ್ವವನ್ನು ಪಡೆಯಬೇಕಾದವನು ಈಗ ಬೀದಿಯಲ್ಲಿ ಬಿದ್ದಿದ್ದಾನಲ್ಲ, ಎಷ್ಟು ನೋವಾಗಿರಲಿಕ್ಕಿಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದಾನೆ. ನೈವಾಹ ಮನುಷೋಚಾಮಿ ಲಕ್ಷ್ಮಣೋ ನ ಚ ಮೈಥಿಲಿ ಅಯೋಧ್ಯಾಯಾಶ್ಚ್ಯುತಾಶ್ಚೇತಿ ವನೇ ವತ್ಸ್ಯಾಮಹೇತಿ ಚ. ಅಯೋಧ್ಯೆಯಿಂದ ನಾವು ದೂರ ಬಂದಿದ್ದೇವೆ ಅಂತಾಗಲಿ, ವನದಲ್ಲಿ ವಾಸ ಮಾಡಬೇಕು ಅಂತಾಗಲಿ, ನೈವಾಹ ಮನುಷೋಚಾಮಿ, ನಾನು ಸ್ವಲ್ಪವೂ ದುಃಖ ಪಡೋದಿಲ್ಲ. ನ ಲಕ್ಷ್ಮಣನೂ ದುಃಖ ಪಡೋಲ್ಲ, ನ ಚ ಮೈಥಿಲಿ, ಸೀತೆಯೂ ದುಃಖ ಪಡೋಲ್ಲ, ನಮಗೆ ಬೇಸರವೇ ಇಲ್ಲ ಅಂತ ಹೇಳ್ಬಿಡಿ ಅಂತ ಹೇಳ್ತಾರೆ. ಚತುರ್ದಶಸು ವರ್ಷೇಷು ನಿವರ್ತೇಷು ಪುನಃ ಪುನಃ ಲಕ್ಷ್ಮಣಂ ಮಾಂಚ ಸೀತಾಂಚ ದ್ರಕ್ಷ್ಯಸಿ ಕ್ಷಿಪ್ರಮಾಗತಾನ್. ಆದ್ದರಿಂದ 14 ವರ್ಷ ಕಳೆದ ಮೇಲೆ ನನ್ನನ್ನು, ಲಕ್ಷ್ಮಣನ, ಸೀತೆಯನ್ನು ನೋಡೋದಕ್ಕೆ ಸಾಧ್ಯ. ತಾಯಿಗೇನು ಹೇಳಬೇಕು ಅಂದರೆ, ಆರೋಗ್ಯಂ ಬ್ರೂಹಿ ಕೌಸಲ್ಯಾಮಥ ಪಾದಾಭಿವಂದನಂ ಸೀತಾಯ ಮಮ ಚ ಆರ್ಯಸ್ಯ ವಚನಾಲ್ಲಕ್ಷ್ಮಣಸ್ಯ ಚ. ನನ್ನ ಪಾದಾಭಿವಂದನ, ಲಕ್ಷ್ಮಣನ ಪಾದಾಭಿವಂದನ ಮತ್ತು ಸೀತೆ ಮಾಡುವ ಪಾದಾಭಿವಂದನ ಅಂತ ತಿಳಿಸ್ತಾ ಆರೋಗ್ಯಂ ಬ್ರೂಹಿ. ಯಾಕೆಂದರೆ ಅದೇ ಕಷ್ಟ. ಹಡೆದ ಮಗುವನ್ನು ಹೊಳೆಯ ಪಕ್ಕಕ್ಕೆ ಚೆಲ್ಲಿ ಯಾವ ತಾಯಿ ಆರೋಗ್ಯ ಇಟ್ಕೊಳ್ಳೋಕ್ಕೆ ಸಾಧ್ಯ? ಆರೋಗ್ಯಂ ಬ್ರೂಹಿ, ಅವಳ ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಡಬೇಕು. ಅರಮನೆಯಲ್ಲಿ ಬಹುಶಃ ಇದು ಒಂದು ಅಪೂರ್ವವಾದ ಯೋಗಕ್ಷೇಮ ಇರಬಹುದು ಅಂತ. ಯಾವ ಕೊರತೆಯೂ ಇರೋದಿಲ್ಲ ವಸ್ತುವಿಗೆ, ಆದರೆ ಅಲ್ಲಿ ಆರೋಗ್ಯವನ್ನು ವಿಚಾರಿಸುವವರು ಇರೋದಿಲ್ಲ. ಮಹಾರಾಜರು ವಿಶ್ರಾಂತಿ ಗೃಹಕ್ಕೆ ವಿಜಯಂಗೈಸಬೇಕು ಅಂತ ಹೇಳದೇ ಇದ್ದರೆ ಇವರು ಹೋಗೋ ಹಾಗಿಲ್ಲ. ಭೋಜನ ಶಾಲೆಗೆ ಮಹಾರಾಜರು ಆಗಮಿಸತಕ್ಕದ್ದು ಅಂತ ಹೇಳದೇ ಇದ್ದರೆ ಹೋಗಿ ಊಟ ಮಾಡೋ ಹಾಗಿಲ್ಲ ಅಂತ. ಈಗೇನಾಗಿದೆ, ಆ ಸಮುದಾಚಾರ ಬೆಳೆದು ಅಷ್ಟು ಅಸ್ವಂತರಾಗಿಬಿಡ್ತಾರೆ. ಒಂದು ಹೀನೋಪಮೆ ಅಂತ ಭಾವಿಸಬಾರ್ದು. ಮಠದಲ್ಲಿ ಸ್ವಾಮಿಗಳಿದ್ದರೆ, ಜಗದ್ಗುರುಗಳಿದ್ದರೆ ಅವರಿಗೆ ಬರುವ ದೊಡ್ಡ ಕಷ್ಟ ಏನು ಅಂತ ಯೋಚನೆ ಮಾಡಿದ್ದೀರಾ ನೀವು? ದೊಡ್ಡ ಕಷ್ಟ ಅಂದರೆ ಶೌಚದ ಕಷ್ಟ ಅಲ್ಲ. ಅದು ಎಷ್ಟು ದೊಡ್ಡ ಕಷ್ಟ ಅಂತಂದರೆ, ಸ್ವಾಮಿಗಳ ಕಾಲು ಯಾಕೆ ಊದ್ಕೊಳ್ಳುತ್ತೆ ನೋಡಿ ನೀವು. ಸರಿಯಾದ ಸಮಯಕ್ಕೆ ಅವರು ಮೂತ್ರಪುರೀಕ್ಷೆಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದಕ್ಕೆ ಬೇರೆ ವ್ಯವಸ್ಥೆ ಆಗಬೇಕು. ನೀರನ್ನು ಹಿಡ್ಕೊಂಡು ಇನ್ನೊಬ್ಬ ಶಿಷ್ಯ ಬರಬೇಕು. ಆ ಅನುಕೂಲ ಇಲ್ಲದಿದ್ದರೆ ಅವರು ಏನೂ ಮಾಡೋ ಹಾಗಿಲ್ಲ. ಎಂತಹ ಕಷ್ಟ. ಸಾವಿರಾರು ಜನ ಒಂದು ನಮಸ್ಕಾರ ಮಾಡ್ತಾ ಇರ್ತಾರೆ, ಇವರಿಗೆ ವೇಗಗಳು, ಒತ್ತಡ ಆಗ್ತಾ ಇರುತ್ತೆ. ಏನು ಮಾಡೋದು? ಎಲ್ಲರೂ ಅವ್ರ ಕಷ್ಟ ಹೇಳ್ಕೊಳ್ತಾ ಇರ್ತಾರೆ, ನನಗೆ ಹೀಗಾಗಿದೆ. ಅವರಿಗೆ ಅವರ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾ ಇರಬೇಕು. ಇವರು ಬೆವರ್ತಾ ಇರ್ತಾರೆ, ಒಂದೇ ಸಮನೆ ಬೆವರು ಬರುತ್ತೆ. ಫ್ಯಾನು ತಿರುಗ್ತಾ ಇದ್ದರೂ ಬೆವರು ಹೋಗೋಲ್ಲ. ಯಾಕೆ ಬೆವರು ಹೋಗೋಲ್ಲ ಅಂದರೆ ಅಂತಹ ಶ್ರಮ ಇರುತ್ತೆ. ಯಾಕೆ ಹೇಳಿದೆ ಅಂದರೆ, ಈ ಸಾರ್ವಜನಿಕ ವ್ಯಕ್ತಿಗಳು ಏನಿರ್ತಾರೆ ಅವರಿಗೆ ಕೆಲವು ಅತ್ಯಂತ ವೈಯಕ್ತಿಕವಾದ ಕಷ್ಟ ಇರುತ್ತೆ. ಬಹುಶಃ ರಾಮ ಇದನ್ನು ಗುರುತಿಸಿ ಹೇಳಿದೆನೋ
ಅಥವಾ ವಾಲ್ಮೀಕಿಗಳೇ ಅದನ್ನು ಗ್ರಹಿಸಿ ಹೇಳಿದರು ಅಂತ ನಮಗನಿಸುತ್ತೆ. ಆರೋಗ್ಯಂ ಬ್ರೂಹಿ ಕೌಸಲ್ಯಾಂ ಅಥ ಬಾಧಾಭಿವಂದನಂ ಸೀತಾಯಾಮಚಾರ್ಯಸ್ಯ ವಚನಾಲ್ ಲಕ್ಷ್ಮಣಸ್ಯ ಚ. ಭರತನಿಗೆ ಸಂದೇಶವನ್ನು ರಾಮ ಕೊಡ್ತಾ ಇದ್ದಾನೆ. ಹೇಗೆ ಮನೆಯವರನ್ನೆಲ್ಲ ನೆನಪು ಮಾಡಿಕೊಂಡು ಯಾರ್ಯಾರಿಗೆ ಯಾವ್ಯಾವ ರೀತಿ ಒಂದು ಸಂದೇಶವನ್ನು ಕಳಿಸ್ಬೇಕು. ಒಂದು ಸ್ವಾರಸ್ಯ ಇದೆ, ಆಯಾ ವ್ಯಕ್ತಿಗಳೇ ಎದುರಾದಾಗ ಹೇಳಲಿಕ್ಕಾಗೋದಿಲ್ಲ, ಅದನ್ನು ಸಂದೇಶದ ರೂಪದಲ್ಲಿ ಹೇಳಬೇಕಾಗತ್ತೆ. ಯಾಕೆ ಅಂದರೆ ಬೀಳುಕೊಡುವ ಭರದಲ್ಲಿ, ಆ ನೋವಿನ ಒತ್ತಡದಲ್ಲಿ ಮಾತುಗಳೇ ಬಂದಿಲ್ಲ, ಕಣ್ಣೀರೇ ಆಗಿತ್ತೆಲ್ಲ ಹರಿದಿತ್ತಲ್ಲಿ. ಈಗ ಕಣ್ಣೀರು ಹರಿಸಿ ಸ್ವಲ್ಪ ಮಾತು ಜೊತೆಯಲ್ಲಿ ಹುಟ್ಟುತ್ತಾ ಇದೆಯಲ್ಲ, ಆದ್ದರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾನೆ. ಭರತಂಚ ಪರಿಷ್ವಜ್ಯ ಯೌವರಾಜ್ಯೇಭಿಷಿಚ್ಯ ಚ ಅಸ್ಮತ್ ಸಂತಾಪಜಂ ದುಃಖಂ ನತ್ವಾಂ ಅಭಿಭವಿಷ್ಯತಿ. ಭರತಶ್ಚಾಪಿ ವಕ್ತವ್ಯಃ ಯಥಾ ರಾಜನಿವರ್ತಸೆ ತಥಾ ಮಾತೃಷು ವರ್ತೇಥಾಃ ಸರ್ವಾಸ್ವೇವ ಅವಿಶೇಷತಃ. ಭರತನನ್ನು ಬಾಚಿ ತಬ್ಬಿಕೊಂಡು ನಾನು ಹೇಳೋ ಮಾತು ಇದನ್ನು ಅವ್ರಿಗೆ ಹೇಳಬೇಕು. ನಮಗೆ ಬಂದಂತಹ ಈ ಸಂತಾಪ ದುಃಖ ನಿನಗೆ ಬರದೇ ಇರಲಿ. ನತ್ವಾಂ ಅಭಿಭವಿಷ್ಯತಿ. ಭರತನಿಗೆ ಈ ಮಾತನ್ನು ಹೇಳಬೇಕು. ರಾಜನ ವಿಷಯದಲ್ಲಿ ಎಷ್ಟು ನೀನು ಒಂದು ಹೊಣೆಗಾರಿಕೆಯಿಂದ ನಡ್ಕೊಳ್ತೀಯೋ ಹಾಗೆ ರಾಜಮಾತೆಯರ ವಿಷಯದಲ್ಲೂ ಅದೇ ರೀತಿ ಹೊಣೆಗಾರಿಕೆಯಿಂದ ನಡ್ಕೊಳ್ಬೇಕು ಅಂತ ಹೇಳಬೇಕು ಅಂತ ರಾಮ ಸಂದೇಶವನ್ನು ಕೊಡ್ತಾನೆ. ಇದನ್ನೆಲ್ಲ ಕೇಳ್ತಾ ಸುಮಂತ್ರ ಕುಸಿದು ಬಿಡ್ತಾರೆ. ರಾಮನನ್ನು ಬಿಟ್ಟು ಹೋಗೋದಕ್ಕೆ ಅವನಿಗೆ ಮನಸ್ಸಿಲ್ಲ, ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ಏನೆಲ್ಲ ಮಾಡಬೇಕು ಅನ್ನುವ ಒಂದು ಹೊಣೆಗಾರಿಕೆಯನ್ನು ವಹಿಸ್ಕೊಡ್ತಾ ಇದ್ದಾರಲ್ಲ. ಆಗ ತನ್ನ ಶಕ್ಷ್ಯಾಮ್ಯಹಂಗಂತುಂ ಅಯೋಧ್ಯಾಂ ತ್ವದೃತೇನಘ ವನವಾಸಾನುಯಾನಾಯ ಮಾಂ ಅನುಜ್ಞಾತುಮರ್ಹಸಿ. ಇಲ್ಲ, ನಾನು ಅಯೋಧ್ಯೆಗೆ ಹೋಗೋದೇ ಇಲ್ಲ, ಇದನ್ನೆಲ್ಲ ಮಾಡೋದು ನಾನು ಅದಕ್ಕಾಗೋದಿಲ್ಲ. ತನ್ನ ಶಕ್ಷ್ಯಾಮ್ಯಹಂಗಂತುಂ ಅಯೋಧ್ಯಾಂ ತ್ವದೃತೇನಘ. ಪುರಪ್ರವೇಶ ಮಾಡಲಿಕ್ಕೆ ಜನ ಬಿಡ್ತಾರ? ಹೋಗುವಾಗ ರಥದ ತುಂಬ ರಾಜಕುಮಾರನನ್ನು ತುಂಬಿಕೊಂಡು ಹೋದೆ, ಕರ್ಕೊಂಡು ಹೋದೆ. ಈಗ ಬರುವಾಗ ಖಾಲಿಯಾದ ರಥ, ರಿಕ್ತವಾದ ರಥವನ್ನು ತರ್ತಾ ಇದೆಯಲ್ಲ, ನೀನು ಒಳಗಡೆ ಹೋಗೋಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಪೌರಜನರು ತಡೆಯೋದಿಲ್ವೇ? ಹೋಗೋದಕ್ಕಾದರೂ ಹೇಗೆ ಸಾಧ್ಯ? ರಾಮನನ್ನು ಬಿಟ್ಟು, ನಿನ್ನನ್ನು ಬಿಟ್ಟು ನಾನು ಹೋಗೋದಕ್ಕಾಗೋಲ್ಲ. ಯದಿ ಮೇ ಯಾಚಮಾನಸ್ಯ ತ್ಯಾಗಮೇವ ಕರಿಷ್ಯಸಿ. ಈ ಮಾತು ರಾಮನಿಗೆ ಎಷ್ಟು ಕಷ್ಟ ಕೊಟ್ಟಿರಬೇಕು. ಯದಿ ಮೇ ಯಾಚಮಾನಸ್ಯ ತ್ಯಾಗಮೇವ ಕರಿಷ್ಯಸಿ ಸರಥಃ ಅಗ್ನಿಂ ಪ್ರವೇಕ್ಷ್ಯಾಮಿ ತ್ಯಕ್ತಮಾತ್ರ ಇಹತ್ವಯಾ. ನಾನು ಇಷ್ಟು ಬೇಡಿಕೊಂಡರೂ ನನ್ನನ್ನು ಬಿಟ್ಟು ಹೋಗ್ತೀಯಂತಾದರೆ, ನನ್ನ ಕೈ ಬಿಡ್ತೀಯಂತಾದರೆ ಸರಥಃ ಅಗ್ನಿಂ ಪ್ರವೇಕ್ಷ್ಯಾಮಿ, ರಥ ಸಹಿತ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ, ನಾನು ಹೋಗೋದಿಲ್ಲ ಅಯೋಧ್ಯೆಗೆ ಅಂತ. ಇವರು ನಾವೇನು ಹತ್ತಿಬಿಟ್ಟಿದ್ದಾರೆ. ಮೆಲ್ಲಗದು ಅದು ಚಲಿಸ್ತಾ ಇದೆ. ಇವನು ದಡದಲ್ಲಿ ನಿಂತವನು, ನಾನು ಅಯೋಧ್ಯೆ ಹೋಗೋದಿಲ್ಲ, ನೀನು ನನ್ನನ್ನು ಬಿಟ್ಟು ಹೋಗ್ತೀಯಂತಾದರೆ ನಾನು ರಥಸಹಿತವಾಗಿ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳ್ತಾರೆ. ಅವನನ್ನು ಹೇಗೆ ರಾಮ ಸಾಂತ್ವನ ಮಾಡಿರ್ಬೋದು. ಆ ಸಾಂತ್ವನಕ್ಕೆ ಅವನು ಬಳಸಿದ ಯುಕ್ತಿ ಬಹಳ ಚೆನ್ನಾಗಿದೆ. ಜೊತೆಗೆ ಹೇಳ್ತಾ ಇದ್ದಾನೆ ಸುಮಂತ್ರ, ಇಮೇ ಚಾಪಿ ಹಯಾವೀರ ಯದಿತೇ ವನವಾಸಿನಃ ಪರಿಚರ್ಯಾಂಕರಿಷ್ಯಂತಿ ಪ್ರಾಪ್ಸ್ಯಂತಿ ಪರಮಾಂಗತಿಂ. ನನ್ನನ್ನು ಬಿಡೋದು ನೀನು ಉದಾಸೀನ ಮಾಡ್ಬೋದು. ಈ 4 ಕುದುರೆಗಳು ಮಾತು ಬರೋಲ್ಲ ಅವಕ್ಕೆ. ಇಮೇ ಚಾಪಿ ಹಯಾ ವೀರ ಯದಿತೇ ವನವಾಸಿನಃ ಪರಿಚರ್ಯಾಂಕರಿಷ್ಯಂತಿ. ನಿನಗೆ ಸೇವೆಯನ್ನು ಮಾಡಿ, ನಿನಗೆ ಪೂಜೆಯನ್ನು ಮಾಡಿದರೆ ಈ ಕುದುರೆಗಳು ಪ್ರಾಪ್ಸ್ಯಂತಿ ಪರಮಾಂಗತಿಂ, ಅವುಗಳಿಗೆ ಪರಮವಾದ ಗತಿಯನ್ನು ಕೊಡದೆ ನೀನು ಹೊರಟೋಗ್ಬಿಡ್ತೀಯನು, ಅದನ್ನು ನಿರ್ಗತಿಕವಾಗಿ ಮಾಡಿ ಹೋಗ್ತೀಯನು ನೀನು ಅಂತ ಸುಮಂತ್ರ ರಾಮನನ್ನು ಒತ್ತಾಯ ಮಾಡ್ತಾನೆ. ಆಗ ರಾಮ ಅಲ್ಲಿಂದಲೇ ಸಾಂತ್ವನ ಮಾಡ್ತಾನೆ. ನಗರೀಂ ತ್ವಾಂಗತಂ ದೃಷ್ಟ್ವಾ ಜನನೀಮೇಯ ವೀಯಸಿ ಕೈಕೇಯಿ ಪ್ರತ್ಯಯಂಗಚ್ಚೇತ್ ಇತಿ ರಾಮೋ ವನಂಗತಃ. ಅಯ್ಯೋ, ನೀನು ಯೋಚನೆ ಮಾಡ್ತಾ ಇಲ್ಲ, ನನ್ನ ಚಿಕ್ಕಮ್ಮ ಇದ್ದಾಳಲ್ಲ, ಅವಳಿಗೆ ನಂಬಿಕೆ ಬರಬೇಕೋ ಬೇಡೋ? ವನದಲ್ಲಿ ರಾಮ ಇದ್ದಾನೆ, ರಾಮ ವನವಾಸವನ್ನೇ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವಳಿಗೆ ನಂಬಿಕೆ ಬರೋದು ಹೇಗೆ? ಅಪ್ಪ ಕೊಟ್ಟ ರಥ, ಅದಕ್ಕೆ ಕಟ್ಟಿದ ಕುದುರೆಗಳು, ಜೊತೆಗೆ ಬಂದಂತಹ ಸಾರಥಿ ನೀನು, ಎಲ್ಲ ಇಲ್ಲೇ ಇದ್ದು ಬಿಟ್ಟರೆ ರಾಮ ವನಕ್ಕೆ ಹೋದನೋ ಸ್ವರ್ಗಕ್ಕೆ ಹೋದನೋ ಗೊತ್ತಾಗೋದು ಹೇಗೆ? ಯಾಕೆಂದರೆ ದಶರಥ ಸಶರೀರನಾಗಿ ಸ್ವರ್ಗ ಪ್ರವೇಶ ಮಾಡಿದವ, ಬೇರೆ ರಾಜ್ಯಾಂತರದಲ್ಲಿ ಎಲ್ಲೋ ಒಂದು ಕಡೆಗೆ ಸುಖವಾಗಿ ತನ್ನ ಮಗನನ್ನು ಸೊಸೆಯನ್ನು
ಅವರು ಇಟ್ಟುಬಿಟ್ಟಿದ್ದಾನೆ ಅಂತ ಅಂದ್ಕೊಳ್ಳೋದಿಲ್ವಾ, ಯೋಚನೆ ಮಾಡೋದಿನು ಅಂತ ಎಚ್ಚರಿಸ್ತಾರೆ. ನಗರೀಂತ್ವಾಂಗತಂ ದೃಷ್ಟ್ವಾ ಜನನೀಮೇಯ ವೀಯಸಿ ಕೈಕೇಯಿ ಪ್ರತ್ಯಯಂಗಚ್ಛೇತ್ ಇತಿ ರಾಮೋ ವನಂಗತಃ. ರಾಮ ಕಾಡಿಗೇ ಹೋಗಿದ್ದಾನೆ, ಕಾಡಿನಲ್ಲೇ ವಾಸ ಮಾಡ್ತಾ ಇದ್ದಾನೆ ಅಂತ ಅವಳಿಗೆ ವಿಶ್ವಾಸ ಬರಬೇಕು ಅಂತಾದರೆ ನೀನು ಹಿಂದಿರುಗಲೇಬೇಕು. ಪರಿತುಷ್ಟಾ ಹಿ ಸಾ ದೇವಿ ವನವಾಸಂಗತೆ ಮಯಿ ರಾಜಾನಂ ನಾತಿಶಂಕೇತ ಮಿಥ್ಯಾವಾದೀತಿ ಧಾರ್ಮಿಕಂ. ನಿಜವಾಗಿ ಬೇಯ್ತಾ ಇದ್ದವನು ಅಪ್ಪ. ಯಾಕೆ ಅಂದರೆ ಮಿಥ್ಯಾವಾದಿ, ನೀನು ಸುಳ್ಳು ಹೇಳ್ತಾ ಇದ್ದಿ, ನೀನು ಕೊಟ್ಟು ಮಾತನ್ನು ನಡೆಸೋಲ್ಲ, ನೀನು ಸುಳ್ಳುಗಾರ, ನೀನು ಮೋಸ ಮಾಡಿದ್ದಿ. ಪ್ರತಿ ಕ್ಷಣ ತಿವಿತಾ ಇದ್ದಾಳೆ ಅವಳು. ಆದ್ದರಿಂದ ಪರಿತುಷ್ಟಾ ಹಿ ಸಾ ದೇವಿ, ನಾನು ಅರಣ್ಯಕ್ಕೆ ಹೋಗಿದ್ದೇನೆ ಅಂತ ಗೊತ್ತಾದರೆ ಅವಳಿಗೆ ತುಂಬ ಸಂತೋಷ ಆಗುತ್ತೆ. ಅವಳಿಗೆ ಸಂತೋಷ ಆದರೆ ಅಪ್ಪನಿಗೆ ಯೋಗಕ್ಷೇಮ ಬರುತ್ತೆ. ಆದ್ದರಿಂದ ನೀನು ಹೋಗು. ಏಷ ಮೇ ಪ್ರಥಮಃ ಕಲ್ಪಃ ಯದಂಬಾಮೇಯ ವೀಯಸಿ ಭರತಾರಕ್ಷಿತಂ ಸ್ಫೀತಂ ಪುತ್ರರಾಜ್ಯಮವಾಪ್ನುಯಾತ್. ಮಮ ಪ್ರಿಯಾರ್ಥಂ ರಾಜ್ಯಶ್ಚ ಸರಥಸ್ತ್ವಂ ಪುರೀಂ ವ್ರಜ ಸಂದಿಷ್ಟಶ್ಚಾಸಿ ಯಾನರ್ಥಾನ್ ತಾಂಸ್ತಾನ್ ಬ್ರೂಯಾಸ್ತಥಾ ತಥಾ. ಆದ್ದರಿಂದ ಮಮ ಪ್ರಿಯಾರ್ಥಂ, ನಮ್ಮ ತಂದೆಯವರನ್ನು ಸಂತೋಷಪಡಿಸಬೇಕು ಅಂತ ನಿನಗಿಲ್ಲದೇ ಇದ್ದರೂ ಕೂಡ ಮಮ ಪ್ರಿಯಾರ್ಥಂ ರಾಜ್ಞಶ್ಚ ಸರಥಸ್ತ್ವಂ ಪುರೀಂ ವ್ರಜ, ರಾಜ್ಞಶ್ಚ ರಾಜನಿಗೂ ಸಂತೋಷವನ್ನು ಮಾಡಬೇಕು ಅಂತಿದ್ದರೆ ನೀನು ರಥಸಹಿತವಾಗಿ ಊರಿಗೆ ಹೋಗಲೇಬೇಕು. ಆವಾಗ ಹೌದು, ಇಲ್ಲಿ ನಿಂತುಕೊಳ್ಳೋದು ಸರಿಯಲ್ಲ ಅಂತ ಅವರಿಗೆ ಅನಿಸುತ್ತೆ. ಅಯೋಧ್ಯೆಗೆ ಹೋಗಬೇಕು. ಆದರೆ ರಾಮನನ್ನು ಬಿಟ್ಟು ಅಯೋಧ್ಯೆಗೆ ಹೋಗೋದು ಹೇಗೆ? ಬಹಳ ಕಷ್ಟಪಡ್ತಾರೆ. ಅವರನ್ನು ಬೀಳ್ಕೊಂಡು ರಾಮ, ಲಕ್ಷ್ಮಣ, ಸೀತೆ ಗಂಗೆಯಲ್ಲಿ ಹೋಗ್ತಾ ಇದ್ದಾರೆ. ಈಗ ಗಂಗಾ ನದಿಯ ನಡುವು ಮಧ್ಯಭಾಗಕ್ಕೆ ಬರ್ತಾರೆ. ಬಂದಾಗ ಸೀತೆಯ ಪ್ರಾರ್ಥನೆಯಲ್ಲಿ ಬಹಳ ಗಮನಿಸಬೇಕಾದದ್ದು. ಹೇಗೆ ಎಲ್ಲ ವ್ಯಕ್ತಿಗಳು ರಾಮನ ಸುತ್ತ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ, ರಾಮನಿಗಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ ಎನ್ನುವುದನ್ನು ಗಮನಿಸಬೇಕು ನಾವಿಲ್ಲಿ. ನದಿಯಲ್ಲಿ ನಾವೇ ಸಾಗ್ತಾ ಇದೆ. ಮಧ್ಯಂತು ಸಮನುಪ್ರಾಪ್ಯ ಭಾಗೀರಥ್ಯಾಸ್ತ್ವನಿಂದಿತ ವೈದೇಹಿ ಪ್ರಾಂಜಲಿರ್ಭೂತ್ವ ತಾಂ ನದೀಂ ಇದಮಬ್ರವೀತ್. ನದಿ ಮಧ್ಯಕ್ಕೆ ಬಂದಿದೆ, ನಾವೇ ಬಂದಾಗ ಅನಿಂದಿತ ಸೀತಾ. ಸೀತೆಗಾಗಿ ರಾಮನನ್ನು ನಿಂದೆ ಮಾಡೋರಿದ್ದಾರೆ ಎಲ್ಲ ಕಾಲದಲ್ಲೂ. ಆದರೆ ರಾಮನಿಗಾಗಿ ಆಗಲಿ ಬೇರೆಯವರಿಗಾಗಲಿ ಸೀತೆಯನ್ನು ನಿಂದೆ ಮಾಡೋರು ಯಾರೂ ಇಲ್ಲ. ಅನಿಂದಿತ, ಅದರಿಂದ ಅನಿಂದಿತವಾದ ಒಂದು ಶೀಲ ಸಂಪತ್ತಿ ಅಂತಂದರೆ ಸೀತಾ. ಭಾಗೀರಥ್ಯಾಸ್ತ್ವನಿಂದಿತ ವೈದೇಹಿ ಪ್ರಾಂಜಲಿರ್ಭೂತ್ವ ತಾಂ ನದೀಮಿದಮಬ್ರವೀತ್. ಪುತ್ರೋ ದಶರಥಸ್ಯಾಯಂ ಮಹಾರಾಜಸ್ಯ ಧೀಮತಃ ನಿದೇಶಂ ಪಾರಯಿತ್ವೇಮಂ ಗಂಗೆ ತ್ವದಭಿರಕ್ಷಿತಃ. ದಶರಥ ಮಹಾರಾಜನ ಮಗ, ಅವನ ತಂದೆಯ ಒಂದು ಆಜ್ಞೆಯನ್ನು ತ್ವದಭಿರಕ್ಷಿತಃ, ನಿನ್ನ ರಕ್ಷಣೆಯನ್ನು ಪಡೆದು ತೀರಿಸುವ ಹಾಗಾಗಲಿ. ಯಾಕೆಂದರೆ ಗಂಗಾ ನದಿ ಮಧ್ಯದಲ್ಲೇ ನುಂಗಿಬಿಟ್ರೆ ಆವಾಗ ದಶರಥನ ವಾಕ್ಯವನ್ನು ನಡೆಸೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಆದ್ದರಿಂದ ನೀನು ನಮ್ಮ ಯಜಮಾನರನ್ನು ರಕ್ಷಣೆ ಮಾಡಿ, ಯಜಮಾನರು ತಂದೆಗೆ ಕೊಟ್ಟ ಮಾತನ್ನು ನಡೆಸೋ ಹಾಗೆ ಮಾಡಬೇಕು. ನಿನ್ನ ರಕ್ಷಣೆ ಇದ್ದರೆ ಮಾತ್ರ ಆಗತ್ತೆ. ಚತುರ್ದಶ ಹಿ ವರ್ಷಾಣಿ ಸಮಗ್ರಾಣ್ಯ ಅಮುಷ್ಯಕಾನನೆ ಭ್ರಾತ್ರಾ ಸಹ ಮಯಾ ಚೈವ ಪುನಃ ಪ್ರತ್ಯಾಗಮಿಷ್ಯತಿ. 14 ವರ್ಷಗಳನ್ನು ಕಳೆದ ಮೇಲೆ ತಮ್ಮನ ಜೊತೆಗೆ ನನ್ನ ಜೊತೆಗೆ ಅವರು ಹಿಂದಿರುತ್ತಾರೆ. ತತಸ್ತ್ವಾನ್ ದೇವಿ ಸುಭಗೆ ಕ್ಷೇಮೇಣ ಪುನರಾಗತ ಯಕ್ಷ್ಯೇ ಪ್ರಮುದಿತಾ ಗಂಗೆ ಸರ್ವಕಾಮ ಸಮೃದ್ಧಿನಿ. ಆಗ ಮಾತನ್ನೆಲ್ಲ ಪೂರೈಸಿ 14 ವರ್ಷ ಕಳೆದ ಮೇಲೆ ಕ್ಷೇಮೇಣ ಪುನರಾಗತಾ, ಕ್ಷೇಮದಿಂದ ನಾವು ಬಂದಂತಹ ನಾನು ಪುನರಾಗತ ಪ್ರಮುದಿತ ಯಕ್ಷೆ, ಸಂತೋಷದಿಂದ ನಿನಗೆ ನಿನ್ನ ವಿಷಯದಲ್ಲಿ ಯಾಗ ಮಾಡ್ತೇನೆ, ನಿನಗೆ ಭಾಗ್ಯನ ಕೊಡೋದು ಪೂಜೆ ಮಾಡೋದು ಎಲ್ಲ ನಾನು ಮಾಡ್ತೇನೆ. ಆಗ ತ್ವಾಂ ಹಿ ತ್ರಿಪಥಗಾ ದೇವಿ ಬ್ರಹ್ಮಲೋಕಂ ಸಮೀಕ್ಷಸೆ ಭಾರ್ಯಾ ಚೌದಧಿರಾಜಸ್ಯ ಲೋಕೇಸ್ಮಿನ್ ಸಂಪ್ರದೃಶ್ಯಸೆ. ನೀನು ತ್ರಿಪಥಗ, 3 ಮಾರ್ಗ ಇದೆ, ಧರ್ಮ ಅರ್ಥ ಕಾಮ. ಈ ತ್ರಿವರ್ಗದ ಮಾರ್ಗವನ್ನು ತೋರಿಸಿಕೊಡುವಳು ನೀನೇ. ಆದ್ದರಿಂದ ಈ 3 ಮಾರ್ಗದಲ್ಲಿ ಕ್ರಮಿಸುವ ನೀನು ಬ್ರಹ್ಮಲೋಕಂ ಸಮೀಕ್ಷಸೆ,
ತ್ರಿವರ್ಗದಲ್ಲಿಯೇ ಇದ್ದು ಅಪವರ್ಗವನ್ನೂ ನೋಡ್ತಾ ಇದ್ದಿ. ಆದ್ದರಿಂದ ಚತುರ್ವರ್ಗ ಏನಿದೆಯೋ ಪುರುಷಾರ್ಥ ಚತುಷ್ಟಯ ಎಲ್ಲವನ್ನೂ ಕೊಡುವವಳು ನೀನು ಅಂತ ಹೇಳಿ ಗಂಗೆಯಲ್ಲಿ ಸೀತೆ ಪ್ರಾರ್ಥನೆ ಮಾಡ್ತಾಳೆ. ನಾವೆಯ ಮೂಲಕ ಗುಹ ದಾಟಿಸ್ತಾನೆ. ದಾಟಿಸಿದ ಮೇಲೆ ಈ ತೀರಕ್ಕೆ ಬಂದ ಮೇಲೆ ಗುಹನನ್ನು ಬೀಳ್ಕೊಡ್ತಾರೆ. ಮೊದಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ವಾನವಾಸಿಕ ವ್ರತವನ್ನು ಆಚರಣೆ ಮಾಡೋದಕ್ಕೆ. ಜಟ ವಲ್ಕಲಗಳನ್ನು ಧಾರಣೆ ಮಾಡಬೇಕು ಅಂತ ಆಲದ ಹಾಲನ್ನು ತಂದು ಕೂದಲಿಗೆ ಹಚ್ಚಿಕೊಂಡು ಜಟೆಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಮೂವರು, ರಾಮ ಲಕ್ಷ್ಮಣ ಸೀತಾ. ಅಂದರೆ ಕೂದಲನ್ನು ಬಾಚೋ ಸಂದರ್ಭ ಇಲ್ಲ, ಜಟಿಲವಾದ ಜಟಿಯಾಗಿದ್ದು ಹಾಗೆ ಇರುತ್ತೆ. ಅದು ಒಂದು ವಾನವಾಸಿಕವಾದಂತಹ ಆಚಾರ. ಅದರ ಪ್ರಕಾರ ಅವರು ವಾನವಾಸಿಕ ಒಂದು ಆಚರಣೆಗೆ ಮುಂದಾಗ್ತಾ ಇದ್ದಾರೆ. ಅದರ ಪ್ರಕಾರ ಏನು ಅಂತಂದರೆ ಅಸಂಸ್ಕೃತವಾದ ಆಹಾರವನ್ನೇ ಸ್ವೀಕಾರ ಮಾಡಬೇಕು. ಗಡ್ಡೆ ಗೆಣಸು ಏನು ಸಿಗುತ್ತೋ ಅದನ್ನು ಬೇಯಿಸದೆ ಪಾಕ ಮಾಡದೆ ಅದನ್ನು ಉಪಯೋಗಿಸಬೇಕು. ಕಂದಮೂಲಗಳನ್ನು, ಫಲವನ್ನು. ಅದು ಕಾಯಿ ಆದರೆ ಕಾಯಿಯನ್ನೇ ತಿನ್ನೋದು, ಹಣ್ಣಾದರೆ ಹಣ್ಣನ್ನೇ ತಿನ್ನೋದು, ಬೇರಾದರೆ ಬೇರನ್ನೇ ತಿನ್ನೋದು, ಎಲೆ ಆದರೆ ಎಲೆಯನ್ನೇ ತಿನ್ನೋದು. ಹೇಗಿದೆಯೋ ಹಾಗೆ ಆಹಾರವನ್ನು ಮಾಡೋದು. ಆದ್ದರಿಂದ ಆ ಒಂದು ವಾನವಾಸಿಕ ವ್ರತವನ್ನು ಆಚರಿಸುವುದಕ್ಕೆ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಸಿದ್ಧತೆಗೆ ದೀಕ್ಷೆಯನ್ನು ಕೊಟ್ಟವ ಯಾರು ಅಂದರೆ ಗುಹ. ಗುಹನತ್ರೇ ಆ ಆಲದ ಹಾಲನ್ನು ತರಿಸ್ಕೊಳ್ತಾನೆ ರಾಮ. ಯಾಕೆಂದರೆ ಅವನಿಗೆ ಗೊತ್ತು ವಾನವಾಸಿಕವಾದ ಆಚಾರ ಹೇಗಿರುತ್ತೆ ಅಂತ. ಅದಕ್ಕೆ ಬೇಕಾದಂತಹ ಅನುಕೂಲವನ್ನು ಗುಹ ಮಾಡಿಕೊಡ್ತಾನೆ. ಹೇಗೆ ತಮ್ಮ ಸಂಕಲ್ಪವನ್ನು ರಾಮ ಅದನ್ನು ಒಂದು ಕರ್ತವ್ಯದ ಕಕ್ಷೆಯಾಗಿ ಬೆಳೆಸ್ಕೊಳ್ತಾ ಇದ್ದಾನೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಅತ್ಯಂತ ಮುಖ್ಯವಾದ ಒಂದು ಸಂದರ್ಭ ಅಂದರೆ ರಾಮ ಸಂತಾಪ ಸರ್ಗ. ಲಕ್ಷ್ಮಣ ಸಂತಾಪವನ್ನು ನಾವು ನೋಡಿದ್ವಿ, ನಿನ್ನೆಗೆ ಗ್ರಹಿಸಿದ್ದೇವೆ. ಗುಹರ ಸಂತಾಪವನ್ನು ಗ್ರಹಿಸಿದ್ದೇವೆ. ಆದರೆ ರಾಮ ಇಲ್ಲಿ ಅಳುವಂಥ ಒಂದು ರಾತ್ರಿ ಇದು. ರಾಮನಿಗೆ ಸಂತಾಪ ಬರುತ್ತೆ. ಇಲ್ಲಿಯವರೆಗೂ ಎಲ್ಲರಿಗೂ ಸಮಾಧಾನ ಮಾಡ್ತಾ ಇದ್ದ. ಅಳುವವರ ಅಳುವನ್ನೆಲ್ಲ ನೀಗಿಸ್ತಾ ಇದ್ದ ರಾಮ. ಮನೆ ತುಂಬ ಅಳುತ್ತಾ ಇದ್ದರೆ ಕೆಲವರಿಗೆ ಅಳು ಬರೋಲ್ಲ, ಯಾಕೆಂದರೆ ಅವರು ಸಮಾಧಾನ ಮಾಡೋದೇ ಕೆಲಸ. ಉಳಿದವರಿಗೆಲ್ಲ ಸಮಾಧಾನ ಆದಮೇಲೆ ಇವರು ಅಳ್ತಾ ಇರ್ತಾರೆ. ಇದನ್ನು ನಾವು ಮನೆ ಮನೆಗಳಲ್ಲೂ ಗಮನಿಸಿರ್ತೇವೆ. ತೀರಾ ಹತ್ತಿರದ ಬಂಧುಗಳು ಅವರ ಮರಣವಾದಾಗ, ಪ್ರಾಣೋತ್ಕ್ರಮಣವಾದ ಮೇಲೆ ಮನೆಯಲ್ಲೆಲ್ಲ ಗೋಡಿನ ಸಂತೆ ಇರುತ್ತೆ. ಆದರೆ ಯಾರು ಕರ್ತವ್ಯ ಮಾಡಬೇಕೋ ಅವರಿಗೆ ಅಳು ಬರೋದಿಲ್ಲ. ಮುಖ ಎಲ್ಲ ಕೆಂಪಾಗಿರ್ತದೆ, ಗಂಟು ಆಗಿರುತ್ತದೆ. ಆ ಒಂದು ಭರದಲ್ಲಿ ಅವರು ತಮ್ಮ ಕರ್ತವ್ಯವನ್ನು, ಕೈಂಕರ್ಯವನ್ನೆಲ್ಲ ಮಾಡಿಬಿಡ್ತಾರೆ. ಯಾವತ್ತು ಉಳಿದವರ ಅಳುವೆಲ್ಲ ಕಡಿಮೆ ಆಗ್ತಾ ಬರುತ್ತೋ ಇವರು ಹಗಲು ರಾತ್ರಿ ಅಳೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಕರ್ತವ್ಯದ ಭರ ಕಡಿಮೆ ಆಗುತ್ತೆ, ಅಳುವುದಕ್ಕೆ ಒಂದು ಬಿಡುವು ಸಿಗತ್ತೆ. ಮೊದಲು ಅಳುವುದಕ್ಕೆ ಬಿಡುವೇ ಇಲ್ಲ, ಬೇರೆಯವರು ಬಿಡ್ತಾ ಇಲ್ಲ, ಅವರೇ ಅಳ್ತಾ ಇದ್ದಾರಲ್ಲ. ರಾಮನಿಗೆ ಹಾಗಾಗಿದೆ. ಉಳಿದವರೆಲ್ಲ ಅಳ್ತಾ ಇದ್ದರು, ಈಗ ರಾಮನಿಗೆ ಅಳುವುದಕ್ಕೊಂದು ಬಿಡುವಾಗಿದೆ. ಗಂಗಾ ನದಿಯ ದಕ್ಷಿಣ ತೀರದಲ್ಲಿ ಒಂದು ದೊಡ್ಡದಾದ ವೃಕ್ಷ. ಆ ವೃಕ್ಷದ ಕೆಳಗೆ ಇವರು ಅವತ್ತು ರಾತ್ರಿ ತಂಗೋದು ಅಂತ ನಿಶ್ಚಯ ಮಾಡಿದ್ದಾರೆ. ಬೇರೆ ಆಚ್ಛಾದನ ಇಲ್ಲ. ಮರದ ನೆರಳು ಅಂತ ಹೇಳ್ಬೋದಾ? ಸಾಧ್ಯ ಇಲ್ಲ. ರಾತ್ರಿ ನೆರಳು ಹೇಳ್ಬಿಡುತ್ತೆ. ಮರದ ಕೆಳಗೆ ಅಂತ ಹೇಳಬೇಕು. ಹಗಲಾದರೆ ಮರದ ನೆರಳು ಅಂತ ಹೇಳ್ಬೋದು. ರಾತ್ರಿ ಕಾಲ ಮರದ ನೆರಳಿನಲ್ಲಿ ಅವರು ಇದ್ದಾರೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಮೇಲೆ ಆಕಾಶ, ಕೆಳಗೆ ಭೂಮಿ ಅಂತ ಆ ಮಟ್ಟದಲ್ಲಿದೆ. ಅಲ್ಲಿ ಸೀತೆ ಹಾಸಿದ ಹುಲ್ಲಿನಲ್ಲಿ ಮಲಗಬೇಕು. ಆಗ ರಾಮ ಎಷ್ಟು ನೊಂದುಕೊಡ್ತಾನೆ ಅಂತಂದರೆ, ಅದ್ಯೇಯಂ ಪ್ರಥಮಾ ರಾತ್ರಿ ಯಾತಾ ಜನಪದಾದ್ಬಹಿ ಯಾತಾ ಜನಪದಾದ್ಬಹಿ ಯಾ ಸುಮಂತ್ರೇಣ ರಹಿತ ತಾಂ ನೋತ್ಕಂಠಿತುಮರ್ಹಸಿ. ಇಲ್ಲಿವರೆಗೆ ಅಯೋಧ್ಯೆಯ ಬಂಧುವಾಗಿ ಆ ಶಬ್ದ ಬಳಸಬೇಕು ಅಂತ ಅನಿಸುತ್ತೆ. ಅಯೋಧ್ಯೆಯ ಬಂಧುವಾಗಿ ಸುಮಂತ್ರ ಇದ್ದ. ಈಗ ಸುಮಂತ್ರನನ್ನು ಕಳಿಸಿದ್ದಾಗಿದೆ. ಆದ್ದರಿಂದ ಸುಮಂತ್ರ ಇಲ್ಲದ ಪ್ರಥಮ ರಾತ್ರಿ, ಮೊದಲ ರಾತ್ರಿ ಇದು. ಅಯೋಧ್ಯೆಯನ್ನು ಪೂರ್ಣ ಕಳ್ಕೊಂಡ ಮೊದಲನೆಯ ರಾತ್ರಿ ಇದು. ಆ ಜನಪದಾದ್ಬಹಿ, ಅಯೋಧ್ಯೆಗೆ ಸೇರಿದ ಜನಪದಗಳಿಂದಲೂ ದೂರವಾದದ್ದು, ಹೊರಗಡೆ ಇರುವಂತಹ ಪ್ರದೇಶ ಇದು. ನಮ್ಮವರು, ನಮ್ಮದು ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ಅಂಥದ್ದು ಯಾವುದೂ ಇಲ್ಲ. ಇದನ್ನು, ಈ ದುಃಖವನ್ನು ತಡ್ಕೊಳ್ಳೋಕ್ಕೆ ನಿನ್ನ ಹತ್ರ ಸಾಧ್ಯ ಇಲ್ಲ ಲಕ್ಷ್ಮಣ ಅಂತ ರಾಮ ಹೇಳ್ತಾ ಇದ್ದಾರೆ.
ನಿನಗೆ ದುಃಖ ತಡ್ಕೊಳಕ್ಕೆ ಆಗೋಲ್ಲ ಅಂತ ಇವನು ಅಳೋದಕ್ಕೆ ಶುರು ಮಾಡ್ತಾನೆ. ಇದನ್ನು ಗ್ರಹಿಸಬೇಕು. ಆ ಅಳು ಹೇಗೆ ಅದು ಹಬ್ಬತಾ ಇದೆ ಅಂತ. ಜಾಗರ್ತವ್ಯ ಮತಂದ್ರಿಭ್ಯಾಂ ಅದ್ಯ ಪ್ರಭೃತಿಷು ರಾತ್ರಿಷು ಯೋಗಕ್ಷೇಮಂ ಹಿ ಸೀತಾಯಾ ವರ್ತತೆ ಲಕ್ಷ್ಮಣಾವಯೋ. ರಾಮನ ಹೊಣೆಗಾರಿಕೆ ನೋಡಿ. ಬಹುಶಃ ಇಡೀ ಮುಂದಿನ ರಾಮನ ಬವಣೆಗಳಿಗೆಲ್ಲ ಇದೊಂದು ಉಪೋದ್ಘಾತ ಇದ್ದಾಗಿದೆ. ಜಾಗರ್ತವ್ಯ ಮತಂದ್ರಿಭ್ಯಾಂ, ಆಲಸ್ಯ ಪಟ್ಕೊಳ್ಳದೆ ನಾವು ಜಾಗರಣೆ ಮಾಡಬೇಕು. ಅದ್ಯ ಪ್ರಭೃತಿಷು ರಾತ್ರಿಷು, ಇವತ್ತಿನ ರಾತ್ರಿಯನ್ನು ಆರಂಭ, ಇದು ಪ್ರಥಮ ರಾತ್ರಿ, ಇಲ್ಲಿಂದ ಎಲ್ಲ ರಾತ್ರಿಯೂ ನಾವು ಜಾಗರಣೆ ಮಾಡಬೇಕಾಗತ್ತಪ್ಪ ಲಕ್ಷ್ಮಣ. ಯಾಕೆ ಅಂತಂದರೆ ಯೋಗಕ್ಷೇಮಂ ಹಿ ಸೀತಾಯಾ ವರ್ತತೆ ಲಕ್ಷ್ಮಣ ಆವಯೋ. ನಮ್ಮಿಬ್ಬರಿಗೂ ಇದೆ ಈ ಸೀತೆಯ ಯೋಗಕ್ಷೇಮವನ್ನು ನೋಡೋದು. ಯೋಗಕ್ಷೇಮಂ ಏನು ವಾಲ್ಮೀಕಿಗಳು ಪದಪ್ರಯೋಗ ಹೇಗೆ ಮಾಡ್ತಾ ಇದ್ದಾರೆ. ಸೀತೆಯ ಯೋಗಕ್ಷೇಮ ನೋಡಿಕೊಳ್ಳೋದು ನಮ್ಮಿಬ್ಬರ ಕರ್ತವ್ಯ ಆಗತ್ತಪ್ಪ ಅಂತ. ಲಕ್ಷ್ಮಣ ಬಂದಿದ್ದು ರಾಮನ ಯೋಗಕ್ಷೇಮ ನೋಡೋಕ್ಕೆ, ಸೀತೆ ಬಂದಿದ್ದು ರಾಮನ ಯೋಗಕ್ಷೇಮ ನೋಡೋದಕ್ಕೆ. ಆದರೆ ರಾಮ ಹೇಳ್ತಾ ಇದ್ದಾನೆ, ಸೀತೆಯ ಯೋಗಕ್ಷೇಮ ನೋಡಿಕೊಳ್ಳೋದು ನಮ್ಮಿಬ್ಬರ ಹೊಣೆಗಾರಿಕೆ ಆಗತ್ತೆ. ಆದ್ದರಿಂದ ಎಲ್ಲ ರಾತ್ರಿಯೂ ನಾವು ಎಚ್ಚರವಾಗಿರಬೇಕು. ಇದನ್ನು ಜ್ಞಾಪಿಸಿಕೊಡ್ತಾ ಕೊಡ್ತಾ ದುಃಖ ಹೆಚ್ಚಾಗಿಬಿಡುತ್ತೆ ಅವನಿಗೆ. ಸತು ಸಂಮಿಷ್ಯ ಮೇದಿನ್ಯಾಂ ಮಹಾರ್ಹ ಶಯನೋಚಿತ ಇಮಾಂ ಸೌಮಿತ್ರಯೇ ರಾಮ ವ್ಯಾಜಹಾರ ಕಥಾಂ ಶುಭಾಂ ಧ್ರುವಮಧ್ಯ ಮಹಾರಾಜ ದುಃಖಂ ಸ್ವಪಿತಿ ಲಕ್ಷ್ಮಣ. ವಾಲ್ಮೀಕಿಗಳಿಗೆ ಇಲ್ಲಿ ಸ್ವಲ್ಪ ವ್ಯಂಗ್ಯವಾಗಿ ಹೇಳಬೇಕು ಅಂತ ಅನಿಸ್ಬಿಟ್ಟಿದೆ. ಆದ್ದರಿಂದ ಆ ಶಬ್ದ ಪ್ರಯೋಗ ಮಾಡ್ತಾರೆ. ರಾಮ ವ್ಯಾಜಹಾರ ಕಥಾಂ ಶುಭಾಂ, ಒಳ್ಳೆ ಶುಭವಾದ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿಬಿಟ್ಟ ರಾಮ ಅಂತ. ಆದರೆ ರಾಮ ಮುಂದೆ ವ್ಯಥಪಡ್ತಾ ದಶರಥನ ಕಷ್ಟವನ್ನು, ಕೈಕೇಯಿಯ ಕಷ್ಟವನ್ನು, ಕೈಕೇಯಿ ರಾಜಪರಿವಾರಕ್ಕೆ ಕೊಟ್ಟ ಕಷ್ಟವನ್ನೆಲ್ಲ ಹೇಳ್ಕೊಂಡು ಆಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಎಲ್ಲ ವ್ಯಾಖ್ಯಾಕಾರರು ಒಂದು ರೀತಿ ತಬ್ಬಿಬ್ಬಾಗಿದ್ದಾರೆ. ರಾಮನೇ ಪರೋಕ್ಷವಾಗಿ ಸೂಕ್ಷ್ಮವಾಗಿ ದಶರಥನ ಕೈಕೇಯಿಯ ಒಂದು ಬಗೆಯ ನಿಂದೆಯನ್ನು ಮಾಡಿದ ಹಾಗೆ ನಮಗನಿಸತ್ತೆ. ಧ್ರುವ ಮಧ್ಯ ಮಹಾರಾಜ ದುಃಖಂ ಸ್ವಪಿತಿ ಲಕ್ಷ್ಮಣ ಕೃತಕಾಮಾತು ಕೈಕೇಯಿ ತುಷ್ಟ ಭವಿತುಮರ್ಹತಿ. ಮಹಾರಾಜ ದುಃಖಿತನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ದುಃಖಂ ಸ್ವಪಿತಿ, ಬಹುಶಃ ನಿದ್ದೆ ಮಾಡೋಕ್ಕಾಗದೆ ಕಷ್ಟಪಡ್ತಾನೆ ಎನ್ನುವ ಅರ್ಥವೂ ಆಗತ್ತೆ. ಕಷ್ಟದಿಂದ ಮಹಾರಾಜ ಮಲಗಿದ್ದಾನೆ ಅಂತೂ ಒಂದು ವ್ಯಂಗ್ಯವೂ ಆಗಬಹುದು. ಕೃತಕಾಮಾತು ಕೈಕೇಯಿ ತುಷ್ಟ ಭವಿತುಮರ್ಹತಿ, ತನ್ನ ಇಷ್ಟ ಎಲ್ಲ ಪೂರೈಸಿ ಹೋಯಿತು ಅಂತ ಕೈಕೇಯಿ ಬಹಳ ಸಂತೋಷದಿಂದಿದ್ದಾಳೆ. ಸಾಹಿ ದೇವಿ ಮಹಾರಾಜಂ ಕೈಕೇಯಿ ರಾಜ್ಯ ಕಾರಣಾತ್ ಅಪಿ ನಚ್ಯಾವಯೇತ್ ಪ್ರಾಣಾನ್ ದೃಷ್ಟ್ವಾ ಭರತಮಾಗತಂ. ವಿಕಲ್ಪಗಳು ನೋಡಿ, ರಾಮನ ಮನಸ್ಸಿನಲ್ಲಿ ಹುಟ್ಟುವ ವಿಕಲ್ಪಗಳು. ಏನು ಮಾಡೋದು? ರಾಜ್ಯದ ಕಾರಣಕ್ಕಾಗಿಯೇ ಇಷ್ಟು ಹಿಂಸೆ ಕೊಟ್ಟಂತಹ ಕೈಕೇಯಿ ಭರತ ಬಂದ ತಕ್ಷಣದಲ್ಲಿ ಅಪಿ ನಚ್ಯಾವಯೇತ್ ಪ್ರಾಣಾನ್, ಮಹಾರಾಜನ ಪ್ರಾಣಗಳನ್ನು ಬಿಡಿಸದೇ ಇದ್ದರೆ ಆಶ್ಚರ್ಯ ಏನಿಲ್ಲ ಅಂತ. ಅಪಿ ನಚ್ಯಾವಯೇತ್, ಕಾಕು ಪ್ರಾಣಗಳನ್ನೂ ಬಿಡಿಸಿಬಿಡ್ತಾಳೋ ಏನೋ ಅಂತ. ಹೀಗೆ ತಾಯಿ ಕೌಸಲ್ಯಗಾಗುವ ಕಷ್ಟವನ್ನು, ಸುಮಿತ್ರೆಗಾಗುವ ಕಷ್ಟವನ್ನೆಲ್ಲ ನೆನೆದು ದುಃಖ ಪಡ್ತಾರೆ. ಮಯಾ ಹಿ ಚಿರಪುಷ್ಟೇನ ದುಃಖ ಸಂವರ್ಧಿತೇನ ಚ ವಿಪ್ರಾಯುಜ್ಯತ ಕೌಸಲ್ಯ ಫಲಕಾಲೇ ಧಿಗಸ್ತು ಮಾಂ. ತನ್ನ ಬಗ್ಗೆ ತಾನೇ ಧಿಕ್ಕಾರವನ್ನು ಹೇಳ್ಕೊಳ್ತಾನೆ ರಾಮ. ಮಯಾ ಹಿ ಚಿರಪುಷ್ಟೇನ ದುಃಖ ಸಂವರ್ಧಿತೇನ ಚ ವಿಪ್ರಾಯುಜ್ಯತ ಕೌಸಲ್ಯ. ಚಿರಪುಷ್ಟೇನ, ಬಹಳ ಚೆನ್ನಾಗಿ ಪಾಲನೆ ಮಾಡಿದ್ದಾಳೆ ತಾಯಿ. ಬಹಳ ದುಃಖದಿಂದ ಕಷ್ಟಪಟ್ಟು ನನ್ನನ್ನು ಪೋಷಣೆ ಮಾಡಿದ್ದಾಳೆ. ಅಂಥವಳಿಗೆ ಏನು ಮಾಡಿದೆ? ವಿಯೋಗದ ಫಲಕಾಲೇ, ಮಗನಿಗೆ ಸಂಭ್ರಮ ಬರುತ್ತೆ, ಒಂದು ವಿಜೃಂಭಣೆ ಏರ್ಪಡುತ್ತೆ ಎನ್ನುವ ಆ ಕಾಲದಲ್ಲಿ ಇಂತಹ ಒಂದು ವಿಪ್ರಯೋಗ ನಾನು ಕೊಟ್ಟುಬಿಟ್ನಲ್ಲ. ಧಿಗಸ್ತು ಮಾಂ, ನನಗೆ ಧಿಕ್ಕಾರ ಇರಲಿ. ಮುಂದಿನ ಮಾತು ನೋಡಿ. ಮಾಸ್ಮ ಸೀಮಂತಿನಿ ಕಾಚಿತ್ ಜನಯೇತ್ ಪುತ್ರಮೀದೃಶಂ ಸೌಮಿತ್ರೇ ಯೋಹಮಂಬಾಯಾ ದದ್ಮಿ ಶೋಕಮನಂತಕಂ. ನನ್ನ ತಾಯಿಗೆ ಅಂತವಿಲ್ಲದ, ಕೊನೆಯಿಲ್ಲದ ದುಃಖವನ್ನು ನಾನು ಕೊಡ್ತಾ ಇದ್ದೇನಲ್ಲ. ಆದ್ದರಿಂದ ನಾನು ಆಶಂಸನೆ ಮಾಡೋದು ಏನು ಅಂತಂದರೆ, ಯಾವಳೇ ಒಬ್ಬ ಸೀಮಂತಿನಿ, ಸೀಮಂತೋನ್ನಯನ ಸಂಸ್ಕಾರವನ್ನು ಮಾಡಿಕೊಂಡಂಥ ಹೆಣ್ಣು ಮಗಳು ಕೂಡ ನನ್ನಂತಹ ಮಗನನ್ನು ಹೆರದೇ ಇರಲಿ. ಅವರು ನನ್ನಂತಹ ಮಗನನ್ನು ಹೆರೋದು ಬೇಡ. ಯಾಕೆ? ಫಲಕಾಲದಲ್ಲಿ ಶೋಕವನ್ನು ನಾನು ಕೊಟ್ಟನಲ್ಲ, ಹಾಗೆ ಮಾಡಬಾರ್ದು. ಅಲ್ಲೇ ಜ್ಞಾಪಿಸ್ಕೊಂಡು ಹೇಳ್ತಾನೆ ಲಕ್ಷ್ಮಣ,
ನಾನು ದೀನ ಆಗಿದ್ದೇನೆ ಅಂತ ತಿಳ್ಕೊಳ್ಬೇಡ, ನಾನು ದುರ್ಬಲ ಅಂತ ಭಾವಿಸಬೇಡ. ಏಕೋ ಹ್ಯಹಂ ಅಯೋಧ್ಯಾಂಚ ಪೃಥಿವೀಂಚಾಪಿ ಲಕ್ಷ್ಮಣ ತರೇಯಮಿಷುಭಿ ಕ್ರುದ್ಧ ನನು ವೀರ್ಯಮಕಾರಣಂ. ನನಗೆ ಕೋಪ ಬಂದರೆ, ಸಿಟ್ಟು ಬಂದರೆ ಒಬ್ಬನೇ ಅಯೋಧ್ಯೆಯನ್ನು, ಯಾಕೆ ಇಡೀ ಭೂಮಿಯನ್ನು ನನ್ನ ಬಾಣಗಳಿಂದ ನಾನು ತರೇಯಂ ಗೆದ್ದು ಬಿಡ್ತೇನೆ. ಬೇಕಾದರೆ ನನ್ನ ಬಾಣಗಳಿಂದ ಗೆದ್ದಬಹುದು, ಆದರೆ ವೀರ್ಯಮಕಾರಣಂ ಪರಾಕ್ರಮಕ್ಕೆ ವಿಷಯ ಅಲ್ಲಪ್ಪ ಇದು. ಯಾಕೆ ಅಂದರೆ ಧರ್ಮಕ್ಕಾಗಿ ನಾನು ಕಟ್ಟಿಬಿದ್ದವ, ಪರಾಕ್ರಮದಿಂದ ನಾನು ಹೀನನಾಗಿದ್ದೇನೆ ಅಂತ ತಿಳ್ಕೊಳ್ಬೇಡ. ಅಧರ್ಮ ಭಯಭೀತಶ್ಚ ಪರಲೋಕಸ್ಯ ಜಾನಘ ತೇನ ಲಕ್ಷ್ಮಣನಾದ್ಯಾಹಂ ಆತ್ಮಾನಮಭಿಷೇಚಯೇ. ನಾನೇ ಹೋಗಿ ಅಭಿಷೇಕ ಮಾಡಿಸ್ಕೊಳ್ಬಹುದಿತ್ತು, ಆದರೆ ಅಧರ್ಮ ಭಯಭೀತಶ್ಚ, ಅಧರ್ಮ ಆಗತ್ತೆ ಎಂಬುದು ಭಯ ನನಗೆ. ಬೇರೆ ಯಾರ ಭಯವೂ ಇಲ್ಲ, ಸೇನೆಯ ಭಯ ಇಲ್ಲ, ಆಯುಧದ ಭಯ ಇಲ್ಲ. ಅಧರ್ಮ ಭಯಭೀತಶ್ಚ ಪರಲೋಕಸ್ಯ ಚಾನಘ, ಪರಲೋಕದ ಭಯ ನನಗಿದೆ. ಆದ್ದರಿಂದ ನಾನು ನನ್ನನ್ನು ಅಭಿಷೇಕ ಮಾಡ್ತಾ ಇಲ್ಲ. ಏತದನ್ಯಚ್ಚ ಕರುಣಂ ವಿಲಪ್ಯ ವಿಜನೇವನೆ ಅಶ್ರುಪೂರ್ಣಮುಖೋ ರಾಮಃ ನಿಶಿತೂಷ್ಣೀಮುಪಾವಿಶತೆ. ಹೀಗೆ ಇನ್ನೂ ಏನೇನೆಲ್ಲ ಹೇಳ್ತಾ ಅಡತಾ ರಾಮ ಅಶ್ರುಪೂರ್ಣಮುಖ, ಮುಖದಲ್ಲೆಲ್ಲ ಕಂಬನಿಯನ್ನು ತುಂಬ್ಕೊಂಡ್ಬಿಟ್ಟಿದ್ದಾನೆ. ನಿಶಿತೂಷ್ಣೀಮುಪಾವಿಶತ್, ವಿಕಲ್ಪಮಯ ಆಗಿಬಿಟ್ಟಿದ್ದಾನೆ. ಸುಮ್ಮನೆ ಕೂತ್ಬಿಟ್ಟ ಅಳತಾ. ಲಕ್ಷ್ಮಣನ ಸಾಂತ್ವನ ಇಲ್ಲಿ. ಈ ಸಾಂತ್ವನ ಎಂಥ ಸಾಂತ್ವನ ಅಂತಂದರೆ, ರಾಮ ವನವಾಸದ ಅವಧಿಯಲ್ಲಿ ಇನ್ನು ಮುಂದೆ ಎಲ್ಲೂ ಅಳೋದೇ ಇಲ್ಲ, ಎಂದೆಂದಿಗೂ ಅಳದೇ ಇರುವ ಸಾಂತ್ವನವನ್ನು ಲಕ್ಷ್ಮಣ ಮಾಡ್ತಾರೆ. ಇದು ನಿಜವಾದ ಒಂದು ಮಹಾ ಸಾಂತ್ವನ. ಇದು ರಾಮಾಯಣದಲ್ಲಿ ಬರುವಂಥದ್ದು. ಯಾಕೆ ನೀನು ದುಃಖ ಮಾಡ್ತಾ ಇದ್ದಿ? ನಹಿ ಸೀತಾ ತ್ವಯಾ ಹೀನ ನ ಚಾಹಮಪಿ ರಾಘವ ಮುಹೂರ್ತಮಪಿ ಜೀವಾವಹ ಜಲಾನ್ ಮತ್ಸ್ಯಾ ವಿಬೋಧೃತವು. ನೀನಿಲ್ಲದೆ ಇದ್ದರೆ ನಾನೂ ಬದುಕೋದಿಲ್ಲ, ಅತ್ತಿಗೆಯೂ ಬದುಕೋದಿಲ್ಲ. ನಾವಿಬ್ಬರು ನಿನ್ನ ಜೊತೆಗೇ ಇದ್ದೇವಲ್ಲ, ನೀನು ಯಾಕೆ ದುಃಖ ಮಾಡ್ತಾ ಇದ್ದಿ? ನಹಿತಾ ತನ್ನ ಶತ್ರುಘ್ನಂ ನ ಸುಮಿತ್ರಾಂ ಪರಂತಪ ದ್ರಷ್ಟುಮಿಚ್ಛೇಯ ಮದ್ಯಾಹಂ ಸ್ವರ್ಗಂ ವಾಪಿ ತ್ವಯಾ ವಿನಾ. ನನಗೆ ಶತ್ರುಘ್ನನ್ನು ನೋಡಬೇಕು ಅಂತಿಲ್ಲ, ತಾಯಿ ಸುಮಿತ್ರೆಯನ್ನು ನೋಡಬೇಕು ಅಂತಿಲ್ಲ. ನೀನು ಬರೋದಿಲ್ಲ ಅಂತಂದ್ರೆ ನನಗೆ ಸ್ವರ್ಗವೂ ಬೇಡ. ನನಗೆ ನೀನೇ ಸ್ವರ್ಗ, ನೀನೇ ತಾಯಿ, ನೀನೇ ಶತ್ರುಘ್ನ ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ವಾಲ್ಮೀಕಿಗಳು ಒಂದು ಟಿಪ್ಪಣಿ ಕೊಡ್ತಾರೆ. ಸಲಕ್ಷ್ಮಣಸ್ಯೋತ್ತಮ ಪುಷ್ಕಲಂ ವಚಃ ನಿಶಮ್ಯ ಚೈವಂ ವನವಾಸಮಾದರಾತ್ ಸಮಸ್ತಾ ವಿದಧೇ ಪರಂತಪಃ ಪ್ರಪದ್ಯ ಧರ್ಮಂ ಸುಚಿರಾಯ ರಾಘವ. ಈ ಸಾಂತ್ವನದಿಂದ ರಾಮನಿಗೇನಾಯಿತು ಅಂತಂದರೆ, ಸ ಲಕ್ಷ್ಮಣಸ್ಯ ಉತ್ತಮ ಪುಷ್ಕಲಂ ವಚಃ. ಉತ್ತಮವಾದ ಮಾತಾಡ್ತಾರೆ ಕೆಲವರು, ಸಾಕಷ್ಟು ಹೇಳೋದಿಲ್ಲ. ಅದನ್ನು ಸಾಕಷ್ಟು ಮಾತಾಡ್ತಾರೆ, ಆದರೆ ಉತ್ತಮವಾದ ಮಾತನ್ನು ಹೇಳೋಲ್ಲ. ಆದರೆ ಲಕ್ಷ್ಮಣ ಏನು ಮಾಡ್ದ ಅಂದರೆ, ಸ ಲಕ್ಷ್ಮಣಸ್ಯ ಉತ್ತಮ ಪುಷ್ಕಲಂ ವಚಃ ನಿಶಮ್ಯ ಚೈವಂ ವನವಾಸಮಾದರಾತ್. ವನವಾಸದ ವಿಷಯದಲ್ಲಿ ಅವನಿಗೆ ಆದರ ಬಂತು. ಆ ವನವಾಸದ ವಿಷಯದಲ್ಲಿರುವ ಆದರದ ಮಾತುಗಳನ್ನು ಕೇಳಿದವನು. ಸಮಸ್ತಾಹ ವಿದಧೇ ಪರಂತಪಃ ಪ್ರಪದ್ಯ ಧರ್ಮಂ ಸುಚಿರಾಯ ರಾಘವ. ಧರ್ಮವನ್ನು ಪಡ್ಕೊಂಡ. ಇದರಿಂದ ಸ್ವಧರ್ಮ ಏನು ಎಂಬುದರ ಬಗ್ಗೆ ಒಂದು ಜಾಗರಣೆಯನ್ನು ಪಡ್ಕೊಂಡ. ಧರ್ಮಂ ಪ್ರಪದ್ಯ, ಧರ್ಮವನ್ನು ಪಡ್ಕೊಂಡು ಆಮೇಲೆ ಯಾವ ದಿವಸವೂ 14 ವರ್ಷದ ಅವಧಿಯಲ್ಲಿ ಅಯೋಧ್ಯೆ ಬಗ್ಗಾಗಿ ಅಳಲಿಲ್ಲ, ದುಃಖ ಮಾಡಲಿಲ್ಲ. ಆದ್ದರಿಂದ ಅವನ ಅಳುವನ್ನು ಎಂದೆಂದಿಗೂ ನಿವಾರಣೆ ಮಾಡಿದವನು ಲಕ್ಷ್ಮಣ. ನಾವು ಜೊತೆಗಿದ್ದೇವೆ, ನೀನೇನು ಯೋಚನೆ ಮಾಡಬೇಡ, ಧರ್ಮಕ್ಕಾಗಿ ಈ ವಿಯೋಗವನ್ನು ನೀನು ಪೂರ್ಣವಾಗಿ ನಿರ್ವಹಿಸಬೇಕು ಅಂತ. ತತಸ್ತು ತಸ್ಮಿನ್ ವಿಜನೇ ಮಹಾವನೆ ಮಹಾಬಲೌ ರಾಘವವಂಶವರ್ಧನೌ ನತೌ ಭಯಂ ಸಂಭ್ರಮಮಭ್ಯುಪೇಯತು. ಯಾವಾಗ ಧರ್ಮವನ್ನು ಆಧಾರವಾಗಿ ಪಡ್ಕೊಂಡ್ರು ಅವರು, ಅಂದರೆ ಧರ್ಮ ಜಾಗೃತಿಯನ್ನು ಅವರು ಯಾವಾಗ ಪಡ್ಕೊಂಡ್ರು ರಾಮನು ಕೂಡ, ಅಲ್ಲಿಂದ ಮುಂದಕ್ಕೆ ಭಯಂ ಸಂಭ್ರಮಂಚ ನಾಭ್ಯುಪೇಯತು. ಅವರಿಗೆ ಭಯವೂ ಆಗಲಿಲ್ಲ, ಗಾಬರಿಯೂ ಆಗಲಿಲ್ಲ. ಭಯ ಮತ್ತು ಗಾಬರಿ ಎರಡನ್ನೂ ದಾಟಿದರು. ಈ ಪ್ರಸಂಗದಲ್ಲಿ ನಾವು ಗಮನಿಸಬೇಕಾದದ್ದು ಯಾವುದು ಅಂತಂದರೆ, ಶ್ರದ್ಧೆಯ ಒಂದು ದೃಢೀಕರಣ. ರಾಮ ವನವಾಸಕ್ಕೆ ಹೊರಡುವಾಗ, ಅಯೋಧ್ಯೆಯಿಂದ ಬರುವಾಗ ಧರ್ಮ ಸಂಕಲ್ಪವನ್ನೇ ಮಾಡಿದ್ದ.
ಅವನ ಸಂಕಲ್ಪ ಬಹಳ ಶುದ್ಧವಾಗಿತ್ತು. ಧರ್ಮದ ವಿಷಯದಲ್ಲಿ ಸ್ವಧರ್ಮದ ಬಗ್ಗೆ ಅವನಿಗೆ ನಿಷ್ಠೆ ವಿಶ್ವಾಸವೆಂಬುದು ದೃಢವಾಗಿತ್ತು. ಆದರೆ ಒಬ್ಬೊಬ್ಬರನ್ನೇ ಕಳಚ್ಕೊಳ್ತಾ ವಿಯೋಗ ಆಗ್ತಾ ಶ್ರದ್ಧೆ ಎಂಬುದು ಶಿಥಿಲ ಆಗೋದಕ್ಕೆ ಶುರುವಾಯಿತು. ಅವನಿಗೇನು ಅನಿಸ್ಬಿಟ್ಟಿದೆ ಅಂತ, ನನಗಾಗಿ ಲಕ್ಷ್ಮಣ ಕಷ್ಟಪಡ್ತಾನೆ, ನನಗಾಗಿ ಸೀತೆ ಕಷ್ಟಪಡ್ತಾಳೆ, ಸೀತೆಯ ಯೋಗಕ್ಷೇಮವನ್ನು ನಾವೆಲ್ಲ ನೋಡ್ಕೊಳ್ಬೇಕಾಗಿದೆ, ಪ್ರತಿ ರಾತ್ರಿಯೂ ಜಾಗರಣೆ ಮಾಡಿ ಸೀತೆಯನ್ನು ಕಾಪಾಡಿಕೊಳ್ಬೇಕಾಗಿದೆ. ಇದೆಲ್ಲ ಅವನಿಗೆ ಅರಿವು ಆಗ್ತಾ ಅವನ ಸಂಕಲ್ಪ ಶಿಥಿಲ ಆಗೋದಕ್ಕೆ ಶುರುವಾಯಿತು. ರಾಮಾಯಣದಲ್ಲಿ ಈ ಪ್ರಸಂಗ ಬಹಳ ಆಲೋಚನಾರಮಣೀಯವಾದದ್ದಿದು. ಎಂಥವನಿಗೂ, ಎಂಥ ಉದಾರನಿಗೂ ಶ್ರದ್ಧಾಶೈಥಿಲ್ಯವೆಂಬುದು ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಅದನ್ನು ವಾಲ್ಮೀಕಿಗಳಲ್ಲಿ ತೋರಿಸ್ತಾ ಇದ್ದಾರೆ. ಶ್ರದ್ಧಾಶೈಥಿಲ್ಯ ಬರೆದು ವಿಶ್ವಾಸ ಶಿಥಿಲವಾಗ್ಬಿಡುತ್ತೆ. ನಾವು ಇದನ್ನು ನಮ್ಮ ಜೀವನದಲ್ಲೂ ನಾವು ಕಾಣ್ತೇವೆ. ತುಂಬ ಧಾರ್ಮಿಕರಾಗಿರ್ತಾರೆ, 60 ವರ್ಷ 70 ವರ್ಷ ಅನುಷ್ಠಾನ ಮಾಡ್ತಾ ಆ ಒಂದು ದೇವಶ್ರದ್ಧೆ ವೇದಶ್ರದ್ಧೆ ಇದನ್ನೆಲ್ಲ ಇಟ್ಕೊಂಡು ಬದುಕಿದವರು ಇರ್ತಾರೆ. ಯಾವತ್ತೂ ಒಂದು ದಿವಸ ಮಕ್ಕಳು ಮೊಮ್ಮಕ್ಕಳು ಚಿಕ್ಕ ವಯಸ್ಸಿನವರೆಲ್ಲ ಸತ್ತೋಗ್ಬಿಟ್ರೆ ಕೆಲವು ದಿವಸ ಪೂಜೆ ನಿಲ್ಲಿಸ್ಬಿಡ್ತಾರೆ ಅಂಥವ್ರು. ನಾವು ನೋಡಿದ್ದೇನೆ, ಇಂಥವ್ರು ನಾವು ಕಂಡಿದ್ದೇವೆ. ಎಲ್ಲ ದೇವರಿಲ್ಲ, ದಿಂಡ್ರಿಲ್ಲ, ಏನೂ ಇಲ್ಲ, ಎಲ್ಲ ಸುಮ್ಮನೆ ವ್ಯರ್ಥವಾಗಿ ನಾನು ಪೂಜೆ ಮಾಡ್ತೇನೆ ಅಂತ ಅನ್ಕೋತಾರೆ. ಯಾಕೆ ಹೀಗಾಯಿತು? ಅಲ್ಲಿವರೆಗೆ ಹಾಗೆಂತ ಅವರಿಗೆ ಶ್ರದ್ಧೆ ಇಲ್ವಾ? ಬಲವಾದ ಆಸ್ತಿಕ್ಯ ಇರುತ್ತೆ, ಶ್ರದ್ಧೆ ಇರುತ್ತೆ. ಆದರೆ ಬಂದ ದುಃಖದ ವ್ಯಾಕುಲತೆಯಿಂದ ಶ್ರದ್ಧೆ ಎಂಬುದು ಶಿಥಿಲವಾಗತ್ತೆ. ಶ್ರದ್ಧೆ ಶಿಥಿಲ ಆಗೋದಕ್ಕೆ ಅನೇಕ ಕಾರಣಗಳಿವೆ. ಇವತ್ತು ನಮಗೆ ಶ್ರದ್ಧೆ ಶಿಥಿಲವಾಗುವುದಕ್ಕೆ ನಾಸ್ತಿಕ್ಯ, ವಿಜ್ಞಾನದ ವಿಕ್ಷೇಪ ಇದೆಲ್ಲ ಕಾರಣವಾಗ್ತಾ ಇದೆ. ಕೇವಲ ಇದು ಮಾತ್ರ ಕಾರಣ ಅಲ್ಲ, ಶೋಕವ್ಯಾಕುಲತೆ ಎಂಬುದು ಕೂಡ ಶ್ರದ್ಧೆಯನ್ನು ಶಿಥಿಲ ಮಾಡಬಹುದು. ಬಹಳ ಕಾಲ ನಾವು ನಂಬ್ಕೊಂಡಿರ್ತೇವೆ ಇದು ಹೀಗಿದೆ ಅಂತ, ಆದರೆ ನಮ್ಮ ನಂಬಿಕೆ ಎಂಬುದು ಕುಸಿದು ಬಿದ್ದೋಗುತ್ತೆ. ಅಷ್ಟು ಬಲವಾದ ನೋವನ್ನು ದುಃಖವನ್ನು ಅನುಭವಿಸುವಾಗ ಕುಸಿದು ಬಿದ್ದೋಗುತ್ತೆ. ರಾಮನಿಗೂ ಅದಾಯಿತು. ಆದರೆ ರಾಮನಿಗೆ ಧರ್ಮದ ಬೆಂಬಲವನ್ನು ಕೊಟ್ಟವನು, ಧರ್ಮದ ಜಾಗೃತಿಯನ್ನು ಕೊಟ್ಟವನು ಲಕ್ಷ್ಮಣ. ಆದ್ದರಿಂದ ಲಕ್ಷ್ಮಣನ ಅಣ್ಣ ರಾಮ ಎನ್ನುವುದಕ್ಕಿಂತ ರಾಮನ ತಮ್ಮ ಲಕ್ಷ್ಮಣ ಎನ್ನುವುದನ್ನು ನಾವಿಲ್ಲಿ ಗ್ರಹಿಸ್ಬೋದು. ಏನು ಅವನು ಎಂಥ ಧರ್ಮ ಜಾಗೃತಿಯನ್ನು ರಾಮನಿಗೆ ತುಂಬಿಕೊಟ್ಟ. ಅವತ್ತು ರಾತ್ರಿ ಲಕ್ಷ್ಮಣ ಕೊಟ್ಟ ಸಾಂತ್ವನದ ಮಾತು ರಾಮನಿಗೆ ಇಡೀ ಜೀವನದ ಉದ್ದಕ್ಕೆ ಧರ್ಮಶ್ರದ್ಧೆಯನ್ನು ಅತ್ಯಂತ ದೃಢವಾಗಿ ನಿಲ್ಲಿಸುವುದಕ್ಕೆ, ಅದನ್ನು ಹಾಗೆ ಉಳಿಸ್ಕೊಳ್ಳೋದಕ್ಕೆ ಕಾರಣ ಆಯ್ತಲ್ಲ. ಅಂತಹ ಸಾಂತ್ವನ ಬೇಕು. ರಾಮನಂತಹ ಅಣ್ಣ ಸಿಗದೇ ಇದ್ದರೂ ಲಕ್ಷ್ಮಣನಂತಹ ತಮ್ಮ ಸಿಗಬೇಕು ಅಂತ ಕಾಣುತ್ತೆ. ಈ ಆಲೋಚನೆಯೊಂದಿಗೆ ಇವತ್ತಿನ ಒಂದು ಪ್ರಸಂಗಾಸ್ವಾದವನ್ನು ನಿಲ್ಲಿಸೋಣ. ನಾಳೆ